ನಾವು ಈ ಸಂಚಿಕೆಯಲ್ಲಿ ಭಿನ್ನ ರಾಶಿಗಳ ಭಾಗಾಕಾರವನ್ನು ಹೇಗೆ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಈ ಒಂದು ಸಂಚಿಕೆಯ ಕಲಿಕಾ ಉದ್ದೇಶಗಳು ಹೀಗಿವೆ. ಭಿನ್ನ ರಾಶಿಗಳನ್ನು ಭಾಗಿಸುವುದು. ಇದೇ ಕಲಿಕಾಂಶಕ್ಕೆ ಕಲಿಕಾ ಉದ್ದೇಶಗಳು NCERTಯಿಂದ ಹೀಗಿವೆ. ಭಿನ್ನ ರಾಶಿಗಳ ಭಾಗಾಕಾರ ಮತ್ತು ಗುಣಾಕಾರವನ್ನು ಅರ್ಥೈಸುವುದು. ಉದಾಹರಣೆಗೆ 3/2 ಇಂಟು 5/4 3/2 5/4 ಭಾಗ ಎಂದು ಅರ್ಥೈಸುವುದು. ಹಾಗೆಯೇ 2/1 ಡಿವೈಡ್ ಬೈ 4/1 2/1ರಲ್ಲಿ ಎಷ್ಟು 4/1 ಭಾಗಗಳಿವೆ ಎಂದು ಅರ್ಥೈಸೋದು. ಇದಲ್ಲದೆ ಭಿನ್ನ ರಾಶಿಗಳು ಅಥವಾ ದಶಮಾಂಶಗಳನ್ನು ಗುಣಿಸಲು ಮತ್ತು ಭಾಗಿಸಲು ಕಾರ್ಯವಿಧಾನಗಳನ್ನು ಬಳಸುವುದು. ಇದರ ಜೊತೆಗೆ ಹಣ, ಉದ್ದ, ತಾಪಮಾನ ಇತ್ಯಾದಿಗಳನ್ನು ಒಳಗೊಂಡಿರುವ ವಿಭಿನ್ನ ಸಂದರ್ಭಗಳಲ್ಲಿ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳನ್ನು ಬಳಸುವುದು. ಉದಾಹರಣೆಗೆ 7 2/1 ಮೀಟರ್ ಬಟ್ಟೆ, 2 ಸ್ಥಳಗಳ ನಡುವಿನ ಅಂತರವು 112.5 ಕಿಲೋಮೀಟರ್ ಇತ್ಯಾದಿಗಳನ್ನು ಬಳಸಬಹುದು. ಹಾಗೆಯೇ ಈ ಸಂಚಿಕೆಗೆ ಬೇಕಾಗಿರುವ ಕಲಿಕಾ ಸಾಮಗ್ರಿಗಳು ಯಾವುವು ಅಂದರೆ ಭಿನ್ನ ರಾಶಿಯ ಆಕಾರಗಳು, ಇದರ ಒಟ್ಟಿಗೆ ಹೋಲಿಕೆ ಪಟ್ಟಿಗಳು, A4 ಹಾಳೆ, ಒಂದು ಅಳತೆ ಪಟ್ಟಿ, ಹಾಗೆಯೇ ದಾರ, ಇದರ ಜೊತೆಗೆ ಕತ್ತರಿ. ಭಿನ್ನ ರಾಶಿಗಳ ಭಾಗಾಕಾರವನ್ನು ಆರಂಭಿಸುವ ಮೊದಲು ಮಕ್ಕಳನ್ನು ಗುಂಪುಗಳಾಗಿ ಮಾಡಿ ಪ್ರತಿ ಗುಂಪಿಗೆ 30 ಸೆಂಟಿಮೀಟರ್ ದಾರವನ್ನು ಕತ್ತರಿಸಿ ಕೊಡಿ. ಈಗ ದಾರವನ್ನು ಅಳತೆ ಪಟ್ಟಿಯಿಂದ 30 ಸೆಂಟಿಮೀಟರ್ನಷ್ಟು ಅಳೆದು ಪ್ರತಿ ಗುಂಪಿಗೆ ಕತ್ತರಿಸಿಕೊಡಿ. ಇದರೊಟ್ಟಿಗೆ ಪ್ರತಿ ಗುಂಪಿಗೆ 3 ಸೆಂಟಿಮೀಟರ್ನಷ್ಟು ದಾರವನ್ನು ಸಹ ಗುಂಪುಗಳಿಗೆ ನೀಡಿ. ಹೀಗೆ ಮಕ್ಕಳಿಗೆ ದಾರವನ್ನು ವಿತರಿಸಿದ ನಂತರ 30 ಸೆಂಟಿಮೀಟರ್ ದಾರವನ್ನು ಈ 3 ಸೆಂಟಿಮೀಟರ್ ದಾರದಿಂದ ಅಳೆಯಲು ಹೇಳಿ. ಆಗ ಈ 3 ಸೆಂಟಿಮೀಟರ್ ದಾರದಿಂದ 30 ಸೆಂಟಿಮೀಟರ್ ದಾರವನ್ನು ಎಷ್ಟು ಬಾರಿ ಅಳೆದಿದ್ದಾರೆ ಎಂದು ಕೇಳಿ. ಇದನ್ನು ನಾವು ಮೂಲ ಕ್ರಿಯೆಗಳಲ್ಲಿ ಯಾವ ಕ್ರಿಯೆಯ ಮೂಲಕ ವ್ಯಕ್ತಪಡಿಸಬಹುದು ಎಂದು ಮಕ್ಕಳೊಂದಿಗೆ ಚರ್ಚಿಸಿ ತಿಳಿದುಕೊಳ್ಳಿ. ಮಕ್ಕಳು ಇದನ್ನು 30 ಡಿವೈಡೆಡ್ ಬೈ 3 ಎಂದು ಹೇಳಬಹುದು. ಇದರ ಅರ್ಥವೇನೆಂದು ಮಕ್ಕಳನ್ನು ಕೇಳಿ. ಆನಂತರ ಈ ಭಾಗಾಕಾರ ಕ್ರಿಯೆಯ ಅರ್ಥವನ್ನು ಮಕ್ಕಳಿಗೆ ಮನದಟ್ಟು ಆಗುವಂತೆ ಹೇಳಿ. 30 ಸೆಂಟಿಮೀಟರ್ ದಾರವಿದೆ, ಅದನ್ನು ನಾವು 3 ಸೆಂಟಿಮೀಟರ್ ದಾರದಿಂದ ಅಳೆಯುತ್ತಿದ್ದೇವೆ. ಅಂದರೆ ಇಲ್ಲಿ ಭಾಗಾಕಾರವು ಒಂದು ಅಳತೆಯಾಗಿ ನಾವು ನೋಡುತ್ತಿದ್ದೇವೆ. ಅಂದರೆ ಭಾಜ್ಯವನ್ನು ಭಾಜಕದಿಂದ ನಾವು ಅಳೆಯುತ್ತಿದ್ದೇವೆ. ಈ ಚಟುವಟಿಕೆಯಿಂದ ನಮಗೆ ಅರ್ಥವಾಗುವುದೆಂದರೆ ಭಾಗಾಕಾರವು ಕೇವಲ ಗುಂಪು ಮಾಡುವಿಕೆ ಮಾತ್ರವೇ ಅಲ್ಲ, ಅದರೊಟ್ಟಿಗೆ ಭಾಗಾಕಾರ ಎಂಬುದು ಅಳೆಯುವಿಕೆಯೂ ಆಗಿದೆ. ಡಿವಿಷನ್ ಆಸ್ ಮೆಷರ್ಮೆಂಟ್ ಅಂತ ನಾವು ಹೇಳ್ತೇವೆ. ಈಗ ಇನ್ನೂ ಕೆಲವು ಉದಾಹರಣೆಗಳನ್ನು ಮಕ್ಕಳಿಗೆ ನೀಡುವ ಮೂಲಕ ನಾವು ಈ ಭಾಗಾಕಾರದ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥ ಮಾಡಿಸ್ಬೋದು. ಈಗ ಒಂದೊಂದೇ ಉದಾಹರಣೆಯನ್ನು ನಾವು ನೋಡೋಣ. ಬೋರ್ಡ್ನ ಮೇಲೆ 6 ಡಿವೈಡ್ ಬೈ 2 ಎಂದು ಬರೆಯಿರಿ. ಇದರ ಅರ್ಥವೇನೆಂದು ಮಕ್ಕಳಿಗೆ ಕೇಳಿ. ಈಗಾಗಲೇ ಮಕ್ಕಳು ತಿಳಿದಿರುವಂತೆ 6ಅನ್ನು ನಾವು 2 ಭಾಗ ಮಾಡಬೇಕು ಎಂದು ಹೇಳಬಹುದು. ಅಥವಾ 6ರಲ್ಲಿ 2ರ ಎಷ್ಟು ಗುಂಪುಗಳಿವೆ ಎಂದು ಕೇಳಬಹುದು. ಅಥವಾ 6ಅನ್ನು 2ರಿಂದ ಎಷ್ಟು ಬಾರಿ ಅಳೆಯಬಹುದು ಎಂದು ಮಕ್ಕಳು ಹೇಳಬಹುದು. ಇದನ್ನು ನಾವು ಚಟುವಟಿಕೆಯ ಮೂಲಕವೂ ಮಾಡಿ ತೋರಿಸಬಹುದು. ಉದಾಹರಣೆಗೆ ಚೌಕಳಿ ಬಿಲ್ಲೆಗಳನ್ನು ಬಳಸಿ 6 ಚೌಕಳಿ ಬಿಲ್ಲೆಗಳನ್ನು ನಾವು ಬಳಸೋಣ. ನೋಡಿ, ಇಲ್ಲಿ 6 ಚೌಕಳಿ ಬಿಲ್ಲೆಗಳಿವೆ.
ಇವುಗಳನ್ನು ನಾವು 2 ಸಮಭಾಗಗಳಾಗಿ ಮಾಡಬೇಕಾಗಿದೆ. ಆಗ ಪ್ರತಿ ಗುಂಪಿನಲ್ಲಿ 3 ಚೌಕಳಿ ಬಿಲ್ಲೆಗಳಿವೆ. ಆದ್ದರಿಂದ ಇದರ ಉತ್ತರ 3 ಎಂದು ಮಕ್ಕಳು ಹೇಳ್ಬೋದು. ಹೀಗೆಯೇ ಮತ್ತೊಂದು ಉದಾಹರಣೆಯನ್ನು ನೀಡೋಣ. 2/2 ಇದರ ಅರ್ಥವೇನೆಂದು ಮಕ್ಕಳಿಗೆ ಕೇಳಿ. 2ರಲ್ಲಿ 2ಗಳು ಎಷ್ಟಿವೆ ಎಂದು ಮಕ್ಕಳು ಹೇಳ್ಬೋದು. 2ರಲ್ಲಿ 2ಗಳು ಎಷ್ಟಿವೆ? ಇದನ್ನು ಮಕ್ಕಳು ಸುಲಭವಾಗಿ ಉತ್ತರಿಸ್ತಾರೆ. ಇಷ್ಟೆಲ್ಲ ಪೀಠಿಕೆ ಏಕೆ ಅಂದರೆ ನಾವು ಈ ಪೂರ್ಣ ಸಂಖ್ಯೆಗಳ ಭಾಗಾಕಾರದಿಂದ ನಾವು ಭಿನ್ನ ರಾಶಿಗಳ ಭಾಗಾಕಾರವನ್ನು ಕಲಿಸಬೇಕಾಗಿದೆ. 2/2 ಅಂದರೆ ಮಕ್ಕಳು 2ರಲ್ಲಿ 2 1 ಬಾರಿ ಇದೆ ಎಂದು ಹೇಳ್ಬೋದು. ಇದನ್ನು ನಾವು ಮುಂದುವರಿಸಿ 2/1 ಎಂದರೆ ಎಷ್ಟು ಎಂದು ಕೇಳೋಣ. 2/1 ಇದು ಮಕ್ಕಳಿಗೆ ಸುಲಭವಾದ ಲೆಕ್ಕ ಆಗಿದೆ. ಮಕ್ಕಳು ಸುಲಭವಾಗಿ ಉತ್ತರ ಕೊಡ್ತಾರೆ. 2/1 ಎಂದರೆ 2ರಲ್ಲಿ ಎಷ್ಟು ಒಂದುಗಳಿವೆ ಎಂದು, ಅಥವಾ 1ರಿಂದ 2ಅನ್ನು ಎಷ್ಟು ಬಾರಿ ಅಳೆಯಬಹುದು ಅಂತ ಸುಲಭವಾಗಿ ಅವರು 2 ಬಾರಿ ಅಳೆಯಬಹುದು ಅಂತ ಹೇಳ್ತಾರೆ. ಮತ್ತು ಇದರ ಮುಂದಿನ ಹಂತವಾಗಿ ಮತ್ತೊಂದು ಪ್ರಶ್ನೆಯನ್ನು ಮಕ್ಕಳಿಗೆ ನೀಡೋಣ. 2/2 ಎಂದರೆ ಎಷ್ಟು ಎಂದು ಮಕ್ಕಳನ್ನು ಕೇಳಿ. ಹಾಗೆ ಇದರ ಅರ್ಥವೇನೆಂದು ಮಕ್ಕಳೊಂದಿಗೆ ಚರ್ಚಿಸಿ. ಕೆಲವು ಮಕ್ಕಳು ಈಗ ನಾವು 2ಅನ್ನು ಅರ್ಧ ಗುಂಪು ಮಾಡಬೇಕು ಎಂದು ಹೇಳಬಹುದು, ಅಥವಾ 2 ವಸ್ತುಗಳನ್ನು ಅರ್ಧ ಜನರಿಗೆ ಹಂಚಬೇಕೆಂದು ಹೇಳಬಹುದು. ಆದರೆ ನಾವು ಈಗಾಗಲೇ ಭಾಗಾಕಾರವನ್ನು ಗುಂಪು ಮಾಡುವುದು, ಹಂಚುವುದು ಮಾತ್ರವಲ್ಲ, ಅಳೆಯುವುದು ಎಂದು ಸಹ ಮಕ್ಕಳಿಗೆ ಹೇಳಿಕೊಟ್ಟಿದ್ದೇವೆ. ಆ ಅರ್ಥದಲ್ಲಿ ಕೆಲವು ಮಕ್ಕಳು 2ರಲ್ಲಿ ಎಷ್ಟು ಅರ್ಧಗಳಿವೆ ಎಂದು ಸಹ ಹೇಳ್ಬೋದು. ಇದರ ಅರ್ಥವನ್ನು ನಾವು ಭಿನ್ನ ರಾಶಿಗೆ ಸಂಬಂಧಿಸಿದಂತೆ 2ರಲ್ಲಿ ಎಷ್ಟು ಅರ್ಧಗಳಿವೆ ಎಂಬುದು ಸರಿಯಾದ ನಿರೂಪಣೆ ಆಗುತ್ತದೆ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೂ ಸಹ ಸುಲಭ ಆಗುತ್ತೆ. 2ರಲ್ಲಿ ಎಷ್ಟು ಅರ್ಧಗಳಿವೆ ಅಂತ ನೋಡೋಣ. 2 ಪೂರ್ಣ ವಸ್ತುಗಳನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಅರ್ಧಗಳು ಎಷ್ಟಿವೆ ಅಂತ ನಾವು ನೋಡಬೇಕಾಗಿದೆ. ನೋಡಿ, ಒಂದು ಪೂರ್ಣದಲ್ಲಿ ಅರ್ಧಗಳು ಎಷ್ಟಿವೆ ಎಂದು ನಮಗೆ ಈ ಭಿನ್ನ ರಾಶಿ ಆಕಾರದಿಂದ ತಿಳಿತಾ ಇದೆ. ಒಂದು ಪೂರ್ಣದಲ್ಲಿ 1 ಮತ್ತು 2 ಅರ್ಧಗಳಿವೆ. ಹಾಗಾದರೆ 2 ಪೂರ್ಣದಲ್ಲಿ ಎಷ್ಟು ಅರ್ಧಗಳಿರ್ತವೆ ಎಂದು ಮಕ್ಕಳಿಗೆ ಪ್ರಶ್ನಿಸಿ. ಈಗ 2 ಪೂರ್ಣದಲ್ಲಿ 4 ಅರ್ಧಗಳಿವೆ ಎಂದು ಮಕ್ಕಳು ಸುಲಭವಾಗಿ ಉತ್ತರ ಕೊಡ್ತಾರೆ. 2 ಪೂರ್ಣಗಳಲ್ಲಿ 4 ಅರ್ಧಗಳಿವೆ. ಈಗ ಈ ಸಮಸ್ಯೆಯನ್ನು ಮತ್ತಷ್ಟು ಸರಳಗೊಳಿಸೋಣ. 1/2 ಎಂದರೆ ಎಷ್ಟು ಎಂದು ಮಕ್ಕಳನ್ನು ಕೇಳಿ. ಈಗ ಇದರ ಅರ್ಥ ಮಕ್ಕಳು ಈಗ ಸುಲಭವಾಗಿ ವಿವರಿಸ್ತಾರೆ. 1ರಲ್ಲಿ 1/2 ಎಷ್ಟು ಇವೆ ಎಂದು. ಇದನ್ನು ವಿವರಿಸಲು ನಾವು A4 ಹಾಳೆಯನ್ನು ಸಹ ಬಳಸಬಹುದು. ಒಂದು A4 ಹಾಳೆಯನ್ನು ತೆಗೆದುಕೊಂಡು ಅದನ್ನು ಮೊದಲು 2 ಭಾಗಗಳಾಗಿ ಮಾಡೋಣ. ಒಂದು A4 ಹಾಳೆಯನ್ನು ತೆಗೆದುಕೊಂಡು ನಾವು 2 ಸಮಭಾಗಗಳಾಗಿ ಮಾಡೋಣ. ಈಗ ನಮಗೆ ಅರ್ಧಗಳು ಬೇಕಾಗಿವೆ. ನಾವು ಅರ್ಧದಿಂದ ಅಳೆಯಬೇಕಾಗಿರೋದ್ರಿಂದ ಮೊದಲು ಅರ್ಧವನ್ನು ಗುರುತಿಸಿಕೊಳ್ಳೋಣ. ಈ ಪೂರ್ಣದಿಂದ ನಾನು ಅರ್ಧವನ್ನು ಕತ್ತರಿಸಿ ತೆಗೆದುಕೊಳ್ತಿದ್ದೇನೆ. ಈ ಅರ್ಧದಿಂದ ಒಂದು ಪೂರ್ಣವನ್ನು ಎಷ್ಟು ಬಾರಿ ಅಳೆಯಬಹುದು ಅಂತ ನಾವೀಗ ನೋಡೋಣ. ಇಲ್ಲಿ ಒಂದು ಪೂರ್ಣ ಅಂದರೆ ಒಂದು ಪೂರ್ಣ A4 ಹಾಳೆ ಅಂತ ನಮಗೆ ಈಗಾಗಲೇ ಗೊತ್ತಿದೆ. ಎಷ್ಟು ಬಾರಿ ಅಳೆಯಬಹುದು ಎಂದು ಮಕ್ಕಳನ್ನು ಕೇಳಿ. ನೋಡಿ, 1 ಬಾರಿ ಅಳೆಯಬಹುದು, ಹಾಗೆ ಮತ್ತೊಂದು ಬಾರಿ ಅಳೆಯಬಹುದು, ಅಥವಾ ಇದನ್ನು ನಾವು ಮಡಿಸಿಯೂ ಸಹ ತೋರಿಸಬಹುದು. ನೋಡಿ,
ಒಂದು A4 ಹಾಳೆಯಲ್ಲಿ ಅಂದರೆ ಒಂದು ಪೂರ್ಣದಲ್ಲಿ ಅರ್ಧಗಳು 2 ಇವೆ. ಆದ್ದರಿಂದ 1/2 ಉತ್ತರ ಅಂದರೆ ಭಾಗಲಬ್ಧ 2 ಆಗಿದೆ. ಈಗ ಭಿನ್ನರಾಶಿಯಿಂದ ಮತ್ತೊಂದು ಭಿನ್ನರಾಶಿಯನ್ನು ನಾವು ಹೇಗೆ ಭಾಗಿಸುವುದು ಎಂದು ನೋಡೋಣ. 2/1 ಡಿವೈಡೆಡ್ ಬೈ 4/1. ಈ ಸಮಸ್ಯೆಯನ್ನು ಬೋರ್ಡ್ ಮೇಲೆ ಬರೆದು ಮಕ್ಕಳು ಇದರ ಅರ್ಥವನ್ನು ಚರ್ಚಿಸಲು ಹೇಳಿ. ಮಕ್ಕಳು ಅರ್ಧದಲ್ಲಿ ಎಷ್ಟು ಕಾಲು ಭಾಗಗಳಿವೆ ಎಂದು ಹೇಳಬಹುದು. ಇದರ ಅರ್ಥ 2/1 ಎಷ್ಟು 4/1 ಇವೆ. ಇದರ ಉತ್ತರವನ್ನು ಕಂಡುಕೊಳ್ಳಲು ಅವರು A4 ಹಾಳೆಗಳನ್ನು ಬಳಸಿ ಚಟುವಟಿಕೆಯನ್ನು ಮಾಡಬಹುದು ಅಥವಾ ಭಿನ್ನರಾಶಿಯ ಆಕಾರಗಳನ್ನು ಬಳಸುವ ಮೂಲಕ ಇದರ ಉತ್ತರವನ್ನು ಅವರು ಹೇಳಬಹುದು. ಅದಕ್ಕಾಗಿ ಶಿಕ್ಷಕರು ಸಹಾಯ ಮಾಡಬೇಕಾಗುತ್ತೆ. ಮೊದಲು ಭಿನ್ನರಾಶಿಯ ಆಕಾರಗಳನ್ನು ನಾವು ಬಳಸೋಣ. ಇದು ಒಂದು ಪೂರ್ಣವನ್ನು ಪ್ರತಿನಿಧಿಸ್ತಾ ಇದೆ. ಹಾಗೆ ಒಂದು ಪೂರ್ಣವನ್ನು 2 ಸಮಭಾಗಗಳಾಗಿ ಮಾಡಿದಾಗ ಒಂದು ಅರ್ಧ ಭಾಗವನ್ನು ನಾವು ತೆಗೆದುಕೊಂಡಿದ್ದೇವೆ. ಈ ಅರ್ಧ ಭಾಗದಲ್ಲಿ ಎಷ್ಟು ಕಾಲು ಭಾಗಗಳಿವೆ? ಇದೇ ಪೂರ್ಣವನ್ನು ನಾವು 4 ಸಮಭಾಗಗಳಾಗಿ ಮಾಡಿದಾಗ ನಮಗೆ ಕಾಲು ಭಾಗ ಸಿಗುತ್ತೆ. ಈ 4 ಸಮಭಾಗಗಳಲ್ಲಿ ಪ್ರತಿಯೊಂದು ಭಾಗವು 4/1 ಪ್ರತಿನಿಧಿಸುತ್ತೆ. ಈ 4/1 ಈ ಅರ್ಧ ಭಾಗವನ್ನು ನಾವು ಅಳೆಯಬೇಕಾಗಿದೆ. ಎಷ್ಟು ಬಾರಿ ಅಳೆಯಬಹುದು? 1 ಬಾರಿ. ಇದೇ 4/1 2 ಬಾರಿ. ಅಂದರೆ ಈ 2/1 2 4/1ಗಳಿವೆ. ಅಥವಾ ಈ 2/1 4/1 2 ಬಾರಿ ಅಳೆಯಬಹುದು. ಆದ್ದರಿಂದ 2/1 ಡಿವೈಡ್ ಬೈ 4/1 ಇದರ ಭಾಗಲಬ್ಧ 2 ಆಗಿದೆ. ಇದೇ ಸಮಸ್ಯೆಗೆ ಮಕ್ಕಳು A4 ಹಾಳೆಯನ್ನು ಬಳಸಿ ಉತ್ತರವನ್ನು ನೀಡಬಹುದು. ಮೊದಲು ಒಂದು A4 ಹಾಳೆಯನ್ನು ತೆಗೆದುಕೊಳ್ಳಲು ಹೇಳಿ. ನಂತರ ಇದನ್ನು 2 ಸಮಭಾಗಗಳಾಗಿ ಮಾಡುವ ಮೂಲಕ ಅರ್ಧ ಭಾಗವನ್ನು ತೆಗೆದುಕೊಳ್ಳಲಿ. ಈಗಾಗಲೇ ನಾವು ಅರ್ಧ ಭಾಗವನ್ನು ಮಾಡಿದ್ದೇವೆ ನೋಡಿ. ಈ ಅರ್ಧ ಭಾಗವನ್ನು ತೆಗೆದುಕೊಳ್ಳೋಣ. ಈ ಅರ್ಧ ಭಾಗದಲ್ಲಿ ಎಷ್ಟು 4/1 ಇವೆ? ಇದೇ ಪೂರ್ಣವನ್ನು ನಾವು 4 ಸಮಭಾಗಗಳಾಗಿ ಮಾಡೋಣ. ಈ 4 ಸಮಭಾಗಗಳಲ್ಲಿ ಒಂದು ಭಾಗವನ್ನು ತೆಗೆದುಕೊಳ್ಳೋಣ. ಈ ಗೆರೆ ಎಳೆದ ಹಾಳೆಯು ಒಂದು A4 ಹಾಳೆಯ ಅರ್ಧ ಭಾಗ. ಹಾಗೆಯೇ ಈ ಭಾಗವು ಒಂದು ಪೂರ್ಣ A4 ಹಾಳೆಯ 4/1 ಭಾಗ. ಈ 4/1 ಭಾಗದಿಂದ ನಾವು ಅರ್ಧ ಭಾಗವನ್ನು ಅಳೆಯಬೇಕಾಗಿದೆ. 1 ಬಾರಿ, ನಂತರ 2 ಬಾರಿ. ಅಂದರೆ 2/1 2 4/1ಗಳಿವೆ ಅಂತ ನಾವೀಗ ಅಳೆದು ಹೇಳ್ಬೋದು. ಆದ್ದರಿಂದ ಈ 2 ಭಿನ್ನ ರಾಶಿಗಳ ಭಾಗಲಬ್ಧ 2 ಆಗಿದೆ. ನಾವು ಈಗ ಮಾಡಿದ ಚಟುವಟಿಕೆಯಿಂದ ತಿಳಿಯಬೇಕಾದ ಪ್ರಮುಖ ಅಂಶ ಅಂದರೆ ನಾವು ಭಾಜ್ಯವಾಗಿ ಅರ್ಧವನ್ನು ತೆಗೆದುಕೊಂಡಿದ್ದೇವೆ. ಹಾಗೆಯೇ ಭಾಜಕವಾಗಿ 4/1 ತೆಗೆದುಕೊಂಡಿದ್ದೇವೆ. ಆದರೆ ಇವೆರಡು ಒಂದೇ ಪೂರ್ಣದ ಭಾಗಗಳು ಅನ್ನೋದನ್ನು ನಾವು ಮರಿಬಾರ್ದು. ಅಂದರೆ ಇಲ್ಲಿ ನಾವು ಪೂರ್ಣ A4 ಹಾಳೆಯನ್ನು ತಗೊಂಡಿದ್ವಿ. ಈ A4 ಹಾಳೆಯ ಭಾಗಗಳಾಗಿ ನಾವು ಅರ್ಧ ಮತ್ತು ಕಾಲು ಭಾಗವನ್ನು ತೆಗೆದುಕೊಂಡಿದ್ದೇವೆ. ಈ 2 ಭಾಜ್ಯ ಮತ್ತು ಭಾಜಕಗಳ ಪೂರ್ಣಗಳು ಒಂದೇ ಆಗಿದ್ದಾಗ ಮಾತ್ರ, ಒಂದೇ ಅಂದರೆ ಸೇಮ್,
ಇಲ್ಲಿ ಒಂದೇ ಪ್ರಮಾಣ ಆಗಿದ್ದಾಗ ಮಾತ್ರ ಭಾಜ್ಯ ಮತ್ತು ಭಾಜಕಗಳನ್ನು ನಾವು ಹೋಲಿಸಬಹುದು ಅಥವಾ ಭಾಜಕದಿಂದ ನಾವು ಭಾಜ್ಯವನ್ನು ಅಳೆಯಬಹುದು. ಇದೇ ತತ್ವವನ್ನು ಆಧರಿಸಿ ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿ ಈ ರೀತಿಯ ಭಿನ್ನ ರಾಶಿಗಳ ಭಾಗಾಕಾರವನ್ನು ಮಾಡ್ತೇವೆ. ಆ ಭಾಗಾಕಾರವನ್ನು ಹೇಗೆ ಮಾಡ್ಬೋದು ಅಂತ ನಾವೀಗ ನೋಡೋಣ. ಮೊದಲನೇದಾಗಿ ಭಾಜ್ಯವಾಗಿರುವ ಭಿನ್ನರಾಶಿ ಎರಡನೇ ಒಂದನ್ನು ತೆಗೆದುಕೊಳ್ಳೋಣ. ಹಾಗೆ ಭಾಜಕವಾಗಿ 4ನೇ 1 ಇದೆ. 4ನೇ 1 ನಾವು ಭಾಜಕವಾಗಿ ತೆಗೆದುಕೊಂಡಿದ್ದೇವೆ. ನಾವಿಲ್ಲಿ ಗಮನಿಸಬೇಕಾಗಿರೋದು ಭಾಜ್ಯ ಮತ್ತು ಭಾಜಕದ ಛೇದಗಳು ಅಂದರೆ ಪೂರ್ಣಗಳು ಬೇರೆ ಬೇರೆ ಆಗಿವೆ. ನಾವು ಈಗಾಗಲೇ A4 ಹಾಳೆಯ ಚಟುವಟಿಕೆಯಿಂದ ತಿಳಿದುಕೊಂಡಿರುವಂತೆ ಭಾಜ್ಯ ಮತ್ತು ಭಾಜಕಗಳ ಛೇದಗಳು ಅಂದರೆ ಅದರ ಪೂರ್ಣಗಳು ಒಂದೇ ಆಗಿದ್ದಾಗ ಮಾತ್ರ ನಾವು ಇಲ್ಲಿರುವ ಅಂಶಗಳನ್ನು ಹೋಲಿಕೆ ಮಾಡಬಹುದು. ಆ ಕಾರಣದಿಂದ ನಾವಿಲ್ಲಿ ಭಾಗಾಕಾರವನ್ನು ಹೋಲಿಕೆಯಾಗಿ ನೋಡ್ತಾ ಇದ್ದೇವೆ. ಈಗ ಮೊದಲು ಛೇದಗಳನ್ನು ಸಮಗೊಳಿಸೋಣ. ಇದು ಭಾಜ್ಯದ ಭಿನ್ನರಾಶಿ ಎರಡನೇ 1. ಹಾಗೆ ಭಾಜಕದ ಭಿನ್ನರಾಶಿಯಲ್ಲಿ 4ನೇ 1 ಇದೆ. ನಾವು ಛೇದಗಳನ್ನು ಸಮಗೊಳಿಸುವ ಕಾರಣದಿಂದಾಗಿ ಎರಡೂ ಛೇದಗಳನ್ನು ಒಂದರ ಪಕ್ಕ ಒಂದು ಬರುವಂತೆ ಜೋಡಿಸೋಣ. ಈಗ ಭಾಜ್ಯದಲ್ಲಿನ ಭಿನ್ನರಾಶಿ ಎರಡನೇ 1 ಆಗಿದೆ. ಇದರ ಛೇದ 2 ಆಗಿದೆ. ಆದರೆ ಭಾಜಕದ ಛೇದ 4 ಆಗಿದೆ. ನಾವೀಗ ಇವೆರಡನ್ನು ಸಮಗೊಳಿಸಬೇಕಾಗಿದೆ. ಆ ಕಾರಣದಿಂದ ಹೇಗೆ ಸಮಗೊಳಿಸಬಹುದು? ನಾವೀಗಾಗಲೇ ತಿಳಿದಿರುವ ಸಮಾನ ಭಿನ್ನರಾಶಿಗಳ ಪರಿಕಲ್ಪನೆಯನ್ನು ಬಳಸಿ ನಾವು ಸಮಗೊಳಿಸೋದಕ್ಕೆ ಸಹಾಯ ಆಗುತ್ತೆ. ಮತ್ತೊಮ್ಮೆ ನಾನು ಎರಡನೇ 1 ಈ ಭಿನ್ನರಾಶಿಯನ್ನು ಭಾಜ್ಯದ ಭಿನ್ನರಾಶಿಯೊಟ್ಟಿಗೆ ಇಡುವ ಮೂಲಕ ಎರಡನೇ 1ರ ಸಮಾನ ಭಿನ್ನರಾಶಿಯಾಗಿ 4ನೇ 2 ಪಡೆಯಬಹುದು. ಈಗ ಭಾಜ್ಯದ ಛೇದ ಮತ್ತು ಭಾಜಕದ ಛೇದಗಳು ಸಮನಾಗಿರೋದನ್ನು ನಾವು ಕಾಣಬಹುದು. ಎರಡು ಪೂರ್ಣಗಳು ಸಮನಾದ ಸಂದರ್ಭದಲ್ಲಿ ಮಾತ್ರ ನಾವು ಭಾಜ್ಯ ಮತ್ತು ಭಾಜಕದ ಅಂಶಗಳನ್ನು ಹೋಲಿಸಿ ಭಾಗಲಬ್ಧವನ್ನು ಕಂಡುಹಿಡಿಯಬಹುದು. ಈಗ ಇಲ್ಲಿರುವ ಭಾಗಲಬ್ಧ ಅಂದರೆ ನಮಗೆ ದೊರೆತಿರುವ ಭಾಗಲಬ್ಧ 1ನೇ 2. 1ನೇ 2 ಅಂದರೆ ನಾವು 1ರಿಂದ ಈ ಅಂಶವನ್ನು ಅಂದರೆ ಛೇದ 1ರಿಂದ ಅಂಶವನ್ನು ಎಷ್ಟು ಬಾರಿ ಅಳೆಯಬಹುದು? 1 ಬಾರಿ, 2 ಬಾರಿ. ಆದ್ದರಿಂದ ಸರಿಯಾದ ಉತ್ತರ 2 ಆಗಿದೆ. ಈಗ ಎರಡನೇ 1 ಮತ್ತು ಮೂರನೇ 1ರ ಭಾಗಲಬ್ಧವನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ನಾವೀಗ ಹೋಲಿಕೆ ಪಟ್ಟಿಗಳನ್ನು ಬಳಸಿ ತಿಳಿದುಕೊಳ್ಳೋಣ. ಇಲ್ಲಿ ಎರಡನೇ 1 ಡಿವೈಡ್ ಬೈ ಮೂರನೇ 1 ಇದರ ಭಾಗಲಬ್ಧವನ್ನು ನಾವೀಗ ಕಂಡುಹಿಡಿತಾ ಇದ್ದೇವೆ. ಎರಡನೇ 1 ನಾವು ಭಾಜ್ಯ ಅಂತ ಹೇಳ್ತಿದ್ದೇವೆ. ಹಾಗೆ ಇಲ್ಲಿನ ಭಾಜಕ ಮೂರನೇ 1 ಆಗಿದೆ. ಇಲ್ಲಿ ನಾವು ಛೇದಗಳನ್ನು ಸಮಗೊಳಿಸುವ ಮೂಲಕ ಹಾಗೆಯೇ ಅಂಶಗಳನ್ನು ಹೋಲಿಸುವ ಮೂಲಕ ಭಾಗಾಕಾರವನ್ನು ಹೋಲಿಕೆಯಾಗಿ ಬಳಸಿ ಭಾಗಲಬ್ಧವನ್ನು ಕಂಡುಹಿಡಿತಾ ಇದ್ದೇವೆ. ಈಗ ಮೊದಲು ನಾವು ಭಾಜ್ಯವನ್ನು ತೆಗೆದುಕೊಳ್ಳೋಣ. ಹಾಗೆ ಇಲ್ಲಿ ನಮಗೆ ಭಾಜಕದ ಅವಶ್ಯಕತೆಯೂ ಇದೆ. ಏಕೆ ಅಂದರೆ ಭಾಜ್ಯ ಮತ್ತು ಭಾಜಕದ ಛೇದಗಳನ್ನು ನಾವು ಸಮಗೊಳಿಸಬೇಕಾಗಿರೋದ್ರಿಂದ ಇವೆರಡನ್ನು ನಾವೀಗ ತೆಗೆದುಕೊಳ್ತಾ ಇದ್ದೇವೆ. ಮೊದಲು ಭಾಜ್ಯವನ್ನು ತೆಗೆದುಕೊಳ್ಳೋಣ. ಭಾಜ್ಯ ಎರಡನೇ 1 ನಾನು ತಗೊಂಡಿದ್ದೇನೆ.
ಈಗ ನನಗೆ ಭಾಜಕವನ್ನು ತೆಗೆದುಕೊಳ್ಬೇಕಾಗಿದೆ. ಆದರೆ ಭಾಜಕದ ಛೇದ ನಾನು ಈ ರೀತಿಯಾಗಿ ಇಟ್ಬಿಟ್ರೆ, ಅಂದರೆ ಅಂಶವನ್ನು ಮೇಲೆ ಛೇದವನ್ನು ಕೆಳಗೆ ಈ ರೀತಿ ಇಟ್ಟಾಗ ನಾವು ಇಲ್ಲಿ ಎರಡು ಛೇದಗಳ ನಡುವೆ ಒಂದಿಷ್ಟು ಅಂತರ ಏರ್ಪಡುತ್ತೆ. ಹಾಗಾಗಿ ಅವುಗಳನ್ನು ಹೋಲಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಮಗೆ ಈಗಾಗಲೇ ಗೊತ್ತಿದೆ ಇದು 3ನೇ 1 ಎಂದು. ನಾವು ಒಂದು ಸ್ವಲ್ಪ ಬೇರೆ ಒಂದು ಅರೇಂಜ್ಮೆಂಟನ್ನು ಮಾಡ್ಕೊಳ್ತಿದ್ದೇವೆ ಅಷ್ಟೇ. ಈಗ ನಮಗೀಗಾಗಲೇ ತಿಳಿದಿದೆ ಇಲ್ಲಿ ಛೇದ 2ನೇ 1ರಲ್ಲಿ ಛೇದ 2 ಮತ್ತು 3ನೇ 1ರ ಛೇದ 3, ಇವೆರಡನ್ನು ನಾವು ಹೋಲಿಸ್ತಾ ಇದ್ದೇವೆ. ಅಂದರೆ ಇವನ್ನ ಹೋಲಿಕೆ ಮಾಡ್ತಿರೋದು ಯಾವ ಕಾರಣಕ್ಕೆ ಆಗಿ ಅಂದರೆ ಇವು ಪೂರ್ಣಗಳನ್ನು ಪ್ರತಿನಿಧಿಸ್ತಾ ಇರೋದರಿಂದ ಇವುಗಳನ್ನು ನಾವು ಸಮಗೊಳಿಸಬೇಕಾಗಿದೆ. ಸಮಗೊಳಿಸಲಿಕ್ಕೆ ಯಾವ ತಂತ್ರವನ್ನು ಉಪಯೋಗಿಸಬೇಕು ಅಂತ ನಮಗೆ ಈಗಾಗಲೇ ಗೊತ್ತಿದೆ. ಯಾವಾಗಲೂ ನಾವು ಸಮಾನ ಭಿನ್ನರಾಶಿಗಳನ್ನು ಬಳಸುವ ಮೂಲಕ ನಾವು ಇಲ್ಲಿನ ಛೇದಗಳನ್ನು ಸಮ ಮಾಡಬಹುದು. ಎರಡು ಛೇದಗಳನ್ನು ಒಂದಿಷ್ಟು ಹೋಲಿಕೆ ಮಾಡೋಣ. ಇಲ್ಲಿ ಛೇದ 2 ಛೇದ 3ಕ್ಕಿಂತ ಚಿಕ್ಕದಾಗಿದೆ. ಆದ್ದರಿಂದ ಯಾವುದನ್ನು ನಾನೀಗ ಸಮಭಿನ್ನರಾಶಿಯಾಗಿ ಮಾಡಬೇಕಾಗಿದೆ ಹೇಳಿ ನೋಡೋಣ. ಕಡಿಮೆ ಇರೋದನ್ನು ಮಾಡಬೇಕಲ್ವೇ? ಆದ್ದರಿಂದ 2ನೇ 1ರ ಸಮಭಿನ್ನರಾಶಿಯನ್ನು ನಾವೀಗ ಮಾಡೋಣ. 2ನೇ 1ರ ಸಮಾನ ಭಿನ್ನರಾಶಿ ಯಾವುದಿದೆ ನೋಡೋಣ. ನೋಡಿ, ಈಗ ನಾನೀಗ 2ನೇ 1ರ ಸಮಾನ ಭಿನ್ನರಾಶಿಯನ್ನು ಮಾಡಿದ್ದೇನೆ. ಈಗ 4ನೇ 2 ಸಿಕ್ಕಿದೆ. ಆದರೆ ಛೇದ ಸಮನಾಗಿದೆಯಾ ನೋಡಿ, ಛೇದ 4 ಇದೆ. ಇಲ್ಲಿ ಮತ್ತೊಂದು ಭಾಜಕದ ಛೇದ 3 ಹಾಗೆ ಇದೆ. ಈಗ 3 ಅನ್ನೋದು ಈ 4ಕ್ಕಿಂತ ಚಿಕ್ಕದಾಯಿತು ಅಲ್ವೇ? ಈಗ ಹೇಳಿ, ಯಾವುದರ ಸಮಾನ ಭಿನ್ನರಾಶಿಯನ್ನು ನಾವು ಕಂಡುಹಿಡಿಬೇಕು ಅಂತ? ಈ ಭಾಜಕ 3ನೇ 1ರ ಸಮಾನ ಭಿನ್ನರಾಶಿ ಕಂಡುಹಿಡಿಬೇಕು ಅಲ್ವಾ? ಯಾಕೆಂದರೆ ಇದು ಚಿಕ್ಕದಾಗಿದೆ. ನಾನು 3ನೇ 1ನ್ನು ಮತ್ತೊಮ್ಮೆ ಈ 3ನೇ 1ರ ಪಕ್ಕ ಜೋಡಿಸುವ ಮೂಲಕ 3ನೇ 1ರ ಸಮಾನ ಭಿನ್ನರಾಶಿಯನ್ನು ಪಡ್ಕೊಂಡಿದ್ದೇನೆ. ಅಂದರೆ 3ನೇ 1ರ ಸಮಾನ ಭಿನ್ನರಾಶಿ 6ನೇ 2 ಆಗಿದೆ. ಈಗ ಗಮನಿಸಿ, ಎರಡು ಛೇದಗಳನ್ನು ಹೋಲಿಕೆ ಮಾಡಿ ನೋಡಿ, ಈ ಎರಡು ಪೂರ್ಣಗಳು ಸಮನಾಗಿದೆಯಾ? ಆಗಿಲ್ಲ ಅಲ್ವಾ? ಈಗ 4ನೇ 2ರಲ್ಲಿನ ಛೇದ 4 ಈ 6ಕ್ಕಿಂತ ಚಿಕ್ಕದಾಗಿದೆ. ಆದ್ದರಿಂದ ಈಗ ನಾವು ಯಾವ ಭಿನ್ನರಾಶಿಯನ್ನು ಸಮಾನ ಭಿನ್ನರಾಶಿಯಾಗಿ ಮಾಡ್ಕೋಬೇಕು ಹೇಳಿ ನೋಡೋಣ. ಕರೆಕ್ಟ್, 4ನೇ 2ರ ಛೇದ ಏನಿದೆ 4ನ್ನು ಇದನ್ನು ನಾವು ವೃದ್ಧಿಸಬೇಕಾಗಿರೋದ್ರಿಂದ ಈ 2ನೇ 1ರ ಸಮಾನ ಭಿನ್ನರಾಶಿಯನ್ನು ನಾವು ಮತ್ತೊಮ್ಮೆ ಪಡ್ಕೋಬೇಕಾಗಿದೆ. ನೋಡಿ, ಈಗ 2ನೇ 1ರ ಸಮಾನ ಭಿನ್ನರಾಶಿ 6ನೇ 3 ನಮಗೆ ಸಿಕ್ಕಿದೆ. ಈ ಎರಡು ಛೇದಗಳನ್ನು ಒಮ್ಮೆ ಅವಲೋಕಿಸಿ, ಈ ಎರಡು ಛೇದಗಳು ಸಮ ಆಗಿದೆಯಾ? ಆಗಿವೆ ಅಲ್ವಾ? ಈಗ ಪೂರ್ಣಗಳು ಸಮನಾಗಿರೋದ್ರಿಂದ ನಾವು ಅಂಶಗಳನ್ನು ಹೋಲಿಸಬಹುದು. ಇದನ್ನು ನಾವೀಗಾಗಲೇ ಭಾಗಾಕಾರದ ಅರ್ಥವನ್ನು ತಿಳ್ಕೊಳ್ಳುವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಈಗ ನಮಗಿರೋ ಅಂಶಗಳು ಯಾವುವು ಅಂತ ನೋಡೋಣ. ಅಂಶ 3 ಇದೆ, ಹಾಗೆ ಛೇದ 6 ಇದೆ. ಇಲ್ಲಿ ಅಂಶ 2 ಇದೆ, ಹಾಗೆ ಛೇದ 6 ಇದೆ. ಅಂಶಗಳನ್ನು ಮಾತ್ರ ಹೋಲಿಕೆ ಮಾಡೋದಾದರೆ 3ನ್ನು ನಾವು 2ರೊಂದಿಗೆ ಹೋಲಿಕೆ ಮಾಡಬೇಕಾಗುತ್ತೆ. ಅಂದರೆ ಭಾಜ್ಯದ ಅಂಶ 3 ಆಗಿದ್ದಾಗ ಭಾಜಕದ ಅಂಶ 2 ಆಗಿದೆ. ಆದ್ದರಿಂದ ಈ 3ನ್ನು 2ರೊಂದಿಗೆ ನಾವು ಹೋಲಿಕೆ ಮಾಡಬೇಕಾಗುತ್ತೆ. ಆಗ ಹೋಲಿಕೆ ಮಾಡಿದಾಗ ನಮಗೆ 2ನೇ 3 ಉತ್ತರವಾಗಿ ದೊರೆಯುತ್ತೆ. ಈ ಕಾರಣದಿಂದಾಗಿ ನಾವು ಈಗಾಗಲೇ ತೆಗೆದುಕೊಂಡಿರುವ ಭಿನ್ನರಾಶಿಗಳಾದ 2ನೇ 1 ಮತ್ತು 3ನೇ 1ರ ಭಾಗಲಬ್ಧ 2ನೇ 3 ಆಗಿದೆ. ಇವುಗಳನ್ನು ನಾವೀಗ ಮೂರ್ತ ವಿಧಾನದಲ್ಲಿ ಕಲ್ತಿದ್ದೇವೆ. ಇದಾದ ನಂತರ ಚೌಕಳಿ ಹಾಳೆಗಳನ್ನು ಇದೇ ಹಂತಗಳನ್ನು ಬಳಸಿ ಪ್ರತಿನಿಧಿಸುವ ಮೂಲಕ ತಿಳ್ಕೊಳ್ಳೋಣ. ಜೊತೆಗೆ ಹಾಳೆಗಳ ಮೇಲೆ ಅಮೂರ್ತವಾಗಿ ಈ ಲೆಕ್ಕಗಳನ್ನು ಹೇಗೆ ಬಿಡಿಸಬಹುದು ಅಂತ ಕೂಡ ತಿಳ್ಕೊಳ್ಳೋಣ.
ಈ ಭಾಗಾಕಾರ ಲೆಕ್ಕವನ್ನು ನಾವು ಹೇಗೆ ಚೌಕಳಿ ಹಾಳೆಗಳನ್ನು ಬಳಸಿ ಪ್ರತಿನಿಧಿಸಬಹುದು ಎಂದು ಈಗ ತಿಳ್ಕೊಳ್ಳೋಣ. ಒಮ್ಮೆ ಹೋಲಿಕೆ ಪಟ್ಟಿಗಳನ್ನು ಬಳಸಿ ಯಾವ ಯಾವ ಹಂತಗಳಲ್ಲಿ ನಾವು ಈ ಭಾಗಾಕಾರ ಲೆಕ್ಕಕ್ಕೆ ಪರಿಹಾರವನ್ನು ಕಂಡುಕೊಂಡೆವು ಎಂದು ನೆನಪು ಮಾಡಿಕೊಳ್ಳಿ. ಮೊದಲಿಗೆ ನಾವು 2ನೇ 1 ಮತ್ತು 3ನೇ 1 ಈ ಪಟ್ಟಿಗಳನ್ನು ತಗೊಂಡಿದ್ವಿ. ಇದು 2ನೇ 1 ಪ್ರತಿನಿಧಿಸುತ್ತೆ, ಹಾಗೆ ಇದು 3ನೇ 1 ಸೂಚಿಸುತ್ತೆ. ಇವುಗಳನ್ನು ನಾವು ಭಾಗಿಸಬೇಕಾಗಿದೆ. ಛೇದಗಳು, ಭಾಜ್ಯ ಮತ್ತು ಭಾಜಕದ ಛೇದಗಳು ಇಲ್ಲಿ ಅಸಮವಾಗಿವೆ, ಸಮನಾಗಿಲ್ಲ, ಅಂದರೆ ಪೂರ್ಣಗಳು ಸಮನಾಗಿಲ್ಲ. ಆ ಕಾರಣದಿಂದ ನಾವು ಮೊದಲು ಭಾಜ್ಯದ ಭಿನ್ನರಾಶಿಯನ್ನು ಬರ್ಕೊಂಡಿದ್ದೇವೆ 2ನೇ 1. ಆನಂತರ ಭಾಜಕದ ಛೇದವನ್ನು ಮೊದಲಿಗೆ ಬರೆದು ನಂತರ ಅದರ ಅಂಶವನ್ನು ಬರ್ಕೋಬೇಕಾಗಿದೆ. ಇದು ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿ ಮಾಡಿದ ಹಂತದಂತೆಯೇ ಇದೆ. ಆ ನಂತರ ನಾವು ಛೇದವನ್ನು ಸಮಗೊಳಿಸಲು ಭಾಜ್ಯದ ಛೇದವು ಭಾಜಕದ ಛೇದಕ್ಕಿಂತ ಚಿಕ್ಕದಾಗಿರೋದ್ರಿಂದ 2ನೇ 1 ಸಮಾನ ಭಿನ್ನರಾಶಿಗಳನ್ನು ಮಾಡಿಕೊಂಡ್ವಿ. ಆದ್ದರಿಂದ 2ನೇ 1 ಸಮಾನ ಭಿನ್ನರಾಶಿ ನಂತರ 4ನೇ 2 ನಾವು ಮಾಡಿದ್ದೇವೆ. ಆ ನಂತರ ಈ ಭಾಜ್ಯದ ಛೇದ 4 ಆಯಿತು, ಆದರೆ ಭಾಜಕದ ಛೇದ 3 ಆಗಿದೆ. ಇವು ಸಮನಾಗಿಲ್ಲದ ಕಾರಣ ಮತ್ತೊಮ್ಮೆ ನಾವು ಈ 2ನೇ 1 ಸಮಾನ ಭಿನ್ನರಾಶಿಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಈ ಭಾಜಕದ ಸಮಾನ ಭಿನ್ನರಾಶಿಯನ್ನು ಸಹ ನಾವು ಮಾಡಿಕೊಂಡಿದ್ದೇವೆ. ಇಲ್ಲಿ 2ನೇ 1 ನಾವು 3 ಬಾರಿ ತೆಗೆದುಕೊಂಡಾಗ, ಹಾಗೆಯೇ 3ನೇ 1 2 ಬಾರಿ ತೆಗೆದುಕೊಂಡಾಗ ಭಾಜ್ಯ ಮತ್ತು ಭಾಜಕದ ಛೇದಗಳು ಸಮ ಆಗಿವೆ. ಈ ಸಂದರ್ಭದಲ್ಲಿ ಮಾತ್ರ ನಾವು ಈ ಭಾಜ್ಯ ಮತ್ತು ಭಾಜಕದ ಅಂಶಗಳನ್ನು ನಾವು ಹೋಲಿಸಬಹುದಾಗಿದೆ. ನಮಗೆ ಇಲ್ಲಿ ಸಿಗುವ ಭಾಜ್ಯದ ಅಂಶ 3, ಹಾಗೆ ಭಾಜಕದ ಅಂಶ 2. ನಾವು 3 2ರೊಂದಿಗೆ ಹೋಲಿಸಿದಾಗ ನಮಗೆ 2ನೇ 3 ದೊರೆಯುತ್ತದೆ. ಎರಡನೇ 1 ಡಿವೈಡ್ ಬೈ 3ನೇ 1. ಮೊದಲು ನಾವು ಭಾಜ್ಯ ಮತ್ತು ಭಾಜಕಗಳ ಛೇದಗಳನ್ನು ಸಮಗೊಳಿಸಬೇಕಾಗಿದೆ. 2ನೇ 1 ಮತ್ತು 3ನೇ 1 ಬರೆದುಕೊಳ್ಳಿ. ಆನಂತರ ಇವೆರಡರ ಛೇದಗಳು ಸಮಗೊಳಿಸಬೇಕು. ಆ ಕಾರಣದಿಂದ ಇವೆರಡರ ಸಮಾನ ಭಿನ್ನ ರಾಶಿಗಳನ್ನು ನಾವು ಬರ್ಕೊಳ್ಳೋಣ. 2ನೇ 1 ಸಮಾನ ಭಿನ್ನರಾಶಿ ನಾವು ಪಡ್ಕೊಳ್ಳೋದಕ್ಕೆ 2ನೇ 1 ಇಂಟು 3 ಡಿವೈಡ್ ಬೈ 3 ಅಥವಾ 3ನೇ 3. ಅಂದರೆ ಇಲ್ಲಿ ಅಂಶ ಮತ್ತು ಛೇದಗಳನ್ನು 3ಕ್ಕೆ ಗುಣಿಸಿದಾಗ ನಮಗೆ 3 ಡಿವೈಡ್ ಬೈ 6 ಅಥವಾ 6ನೇ 3 ದೊರೆಯುತ್ತದೆ ಇದೆ. ಇದೇ ರೀತಿ ಛೇದವನ್ನು ನಾವು 6 ಪರಿವರ್ತಿಸಬೇಕಾದ್ರೆ 3ನೇ 1 ಈ ಭಿನ್ನರಾಶಿಯಲ್ಲಿನ ಛೇದವನ್ನು ಯಾವ ಸಂಖ್ಯೆಗೆ ಗುಣಿಸಬೇಕು ಅಂತ ಮಕ್ಕಳಿಗೆ ಕೇಳಿ. ಆಗ 2ಕ್ಕೆ ಗುಣಿಸಿದಾಗ ನಮಗೆ ಛೇದ 6 ದೊರೆಯುತ್ತೆ. ನಾವು ಛೇದವನ್ನು 2ರಷ್ಟು ಮಾಡಿದಾಗ ಅಂಶವನ್ನು ನಾವು 2ರಷ್ಟು ಮಾಡಬೇಕಾಗುತ್ತೆ. ಆಗ ನಮಗೆ 3ನೇ 1 ಸಮಾನ ಭಿನ್ನರಾಶಿ 6ನೇ 2 ದೊರೆಯುತ್ತದೆ. ಈಗ 6ನೇ 3 ಮತ್ತು 6ನೇ 2 ಈ ಎರಡೂ ಭಿನ್ನ ರಾಶಿಗಳಲ್ಲಿ ಛೇದಗಳು ಸಮವಾಗಿವೆ, ಅಂದರೆ ಪೂರ್ಣವು ಈಗ ಸಮಗೊಂಡಿದೆ. ಆ ಕಾರಣದಿಂದ ಎರಡು ಅಂಶಗಳನ್ನು ನಾವು ಹೋಲಿಸಬಹುದು. 6ನೇ 3 ಡಿವೈಡ್ ಬೈ 6ನೇ 2. ಈ ಸಂದರ್ಭದಲ್ಲಿ ಇದರ ಉತ್ತರ ನಮಗೆ 3 ಡಿವೈಡ್ ಬೈ 2 ಅಂದರೆ 2ನೇ 3 ದೊರೆಯುತ್ತದೆ. ಇಲ್ಲಿ ಭಾಜ್ಯದ ಅಂಶ 3 ಮತ್ತು ಭಾಜಕದ ಅಂಶ 2 ನಾವು ಇಲ್ಲಿ ಉತ್ತರವಾಗಿ ತಗೊಂಡಿದ್ದೇವೆ.
ಈಗ ಹೋಲಿಕೆ ಪಟ್ಟಿಗಳನ್ನು ಬಳಸಿ ನಾವು 3ನೇ 1 ಮತ್ತು 2ನೇ 3ರ ಭಾಗಲಬ್ಧವನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ನಾವು ನೋಡೋಣ. ಮೊದಲಿಗೆ 3ನೇ 1 ತೆಗೆದುಕೊಳ್ಳೋಣ. ಇದು ಭಾಜ್ಯ. ಹಾಗೆ 2ನೇ 3 ನಾವು ತೆಗೆದುಕೊಳ್ಳೋಣ. ಇದು ಭಾಜಕ ಆಗಿದೆ. ಇದರ ಭಾಗಾಕಾರವನ್ನು ನಾವು ಮಾಡಬೇಕಾಗಿದೆ. ಈ ಭಾಗಾಕಾರವನ್ನು ಮಾಡಿ ಭಾಗಲಬ್ಧವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅದರ ಹಂತಗಳನ್ನು ನಾವು ಈಗ ನೋಡೋಣ. ಮೊದಲು ನಾವು ಛೇದಗಳನ್ನು ಸಮಗೊಳಿಸುವ ಮೂಲಕ ಹಾಗೂ ಅಂಶಗಳನ್ನು ಹೋಲಿಸುವ ಮೂಲಕ ನಾವು ಭಾಗಲಬ್ಧವನ್ನು ಕಂಡುಹಿಡಿತಾ ಇದ್ದೇವೆ. ಆ ಕಾರಣದಿಂದ ಮೊದಲು ಭಾಜ್ಯವನ್ನು ತೆಗೆದುಕೊಳ್ಳೋಣ. ಭಾಜ್ಯ 3ನೇ 1. ಈಗ ಭಾಜಕದ ಛೇದವನ್ನು ನಾವು ಭಾಜ್ಯದ ಛೇದಕ್ಕೆ ಹೋಲಿಸಬೇಕಾಗಿದೆ, ಏಕೆಂದರೆ ಅವನ್ನು ನಾವು ಸಮಗೊಳಿಸಬೇಕಾಗಿದೆ. ನೋಡಿ, ನಾನೀಗ 2ನೇ 3 ಛೇದವನ್ನು ಮೇಲೆ ಬರುವಂತೆ ಇಟ್ಕೊಂಡಿದ್ದೇನೆ. ಇದು ಏಕೆ ನಾನು ಈ ರೀತಿ ಮಾಡಿದ್ದೇನೆ ಅಂತ ತಮಗೆ ಈಗಾಗಲೇ ಗೊತ್ತಿದೆ. ನಾವು ಛೇದಗಳನ್ನು ಸಮಗೊಳಿಸಬೇಕಾಗಿದೆ. ಈ 3 ಮತ್ತು 2ರಲ್ಲಿ ಈ 2 ಛೇದಗಳಲ್ಲಿ ಕಡಿಮೆ ಇರುವ ಛೇದ ಯಾವುದು? 2 ಅಲ್ವಾ? ಹಾಗಾದರೆ ನಾನು 3ಕ್ಕೆ ಸಮಗೊಳಿಸಬೇಕಂದ್ರೆ ನಾವು ಮತ್ತೊಮ್ಮೆ ಸಮಾನ ಭಿನ್ನರಾಶಿಗಳ ಪರಿಕಲ್ಪನೆಯನ್ನು ಮಾಡ್ಕೋಬೇಕಾಗತ್ತೆ. ಈಗ ಕಡಿಮೆ ಇರುವ ಭಿನ್ನರಾಶಿ ಯಾವುದು? ಛೇದ ಕಡಿಮೆ ಇರುವ ಭಿನ್ನರಾಶಿ ಅಂದರೆ ಅದು 2ನೇ 3 ಆಗಿದೆ. ಆದ್ದರಿಂದ ಮತ್ತೊಮ್ಮೆ 2ನೇ 3ರ ಪಕ್ಕದಲ್ಲಿ ಇರಿಸುವ ಮೂಲಕ ಸಮಾನ ಭಿನ್ನರಾಶಿಯನ್ನು ಪಡೆಯೋಣ. ಈಗ ನೋಡಬಹುದು, 2ನೇ 3 ಮತ್ತೊಮ್ಮೆ ತೆಗೆದುಕೊಂಡಾಗ ಈಗ ಇದು 4ನೇ 6 ಆಗಿದೆ. ಇದು 2ನೇ 3ರ ಸಮಾನ ಭಿನ್ನರಾಶಿ. ಛೇದಗಳು ಸಮವಾಗಿದೆಯಾ ಅಂತ ಒಮ್ಮೆ ಪರೀಕ್ಷೆ ಮಾಡೋಣ. ಸಮ ಆಗಿದೆಯಾ? ಇಲ್ಲ ತಾನೆ. ಹಾಗಾಗಿ ಈಗ ನಮಗೆ ಭಾಜಕದ ಛೇದ 4 ಇದೆ, ಭಾಜ್ಯದ ಛೇದ 3 ಇದೆ. ಯಾವುದು ಕಡಿಮೆ ಇದೆಯೋ ಅದನ್ನು ನಾವು ವೃದ್ಧಿಸಲಿಕ್ಕೆ ಸಾಧ್ಯ ಇರೋದರಿಂದ ನಾವೀಗ 3ನೇ 1ರ ಸಮಾನ ಭಿನ್ನರಾಶಿಯನ್ನು ತೆಗೆದುಕೊಳ್ಳೋಣ. ಈಗ ಮತ್ತೆ ನಾವು ಈ ಭಾಜ್ಯ ಮತ್ತು ಭಾಜಕದ ಛೇದಗಳನ್ನು ಹೋಲಿಸಿದಾಗ ಈ ಭಾಜಕದ ಛೇದ ಮತ್ತೆ ಕಡಿಮೆ ಇದೆ. ಹಾಗಾಗಿ ಮತ್ತೊಮ್ಮೆ ಈ ಭಾಜಕದ ಸಮಾನ ಭಿನ್ನರಾಶಿಯನ್ನು ನಾವು ಪಡೆಯೋಣ. ಈಗ 2ನೇ 3ರ ಸಮಾನ ಭಿನ್ನರಾಶಿ ನಮಗೆ 6ನೇ 9 ಸಿಕ್ಕಿದೆ. ಈಗ ಮತ್ತೊಮ್ಮೆ ಭಾಜ್ಯ ಮತ್ತು ಭಾಜಕದ ಛೇದಗಳನ್ನು ನಾವು ಹೋಲಿಕೆ ಮಾಡಿದಾಗ ಇವು ಸಮ ಆಗಿವೆ ಅಲ್ವಾ? ಈಗ ಈ ಪೂರ್ಣಗಳು ಸಮನಾದಾಗ ಮಾತ್ರ ನಾವು ಅಂಶಗಳನ್ನು ಹೋಲಿಸಬಹುದು. ಆ ಕಾರಣದಿಂದ ಈಗ ಅಂಶ ಎಷ್ಟಿದೆ ಎಂದು ಒಮ್ಮೆ ನೋಡೋಣ. ಭಾಜ್ಯದ ಅಂಶ 2 ಆಗಿದೆ, ಹಾಗೆ ಭಾಜಕದ ಅಂಶ 9 ಆಗಿದೆ. ಈಗ ಈ 2ನ್ನು 9ರೊಂದಿಗೆ ನಾವು ಹೋಲಿಸಬೇಕಾಗುತ್ತೆ. ಮೊದಲು 2ನ್ನು ತೆಗೆದುಕೊಳ್ಳೋಣ. ಆನಂತರ ಈ 2ನ್ನು 9ರೊಂದಿಗೆ ಹೋಲಿಸೋಣ. ಈಗ ನಮಗೆ ದೊರೆತಿರುವ ಉತ್ತರ 9ನೇ 2 ಅಂದರೆ 3ನೇ 1 / 2ನೇ 3 ಇದರ ಭಾಗಲಬ್ಧ 9ನೇ 2 ಆಗಿದೆ. ಇಲ್ಲಿಯವರೆಗೆ ನಾವು ಸಮಭಿನ್ನ ರಾಶಿಯನ್ನು ಸಮಭಿನ್ನ ರಾಶಿಯಿಂದ ಭಾಗಿಸುವುದನ್ನು, ಹಾಗೆ ಒಂದು ಸಮಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯಿಂದ ಹೇಗೆ ಭಾಗಿಸಬಹುದು ಅಂತ ತಿಳ್ಕೊಂಡಿದ್ದೇವೆ. ಈಗ ಒಂದು ವಿಷಮ ಭಿನ್ನ ರಾಶಿಯನ್ನು ಸಮಭಿನ್ನ ರಾಶಿಯಿಂದ ಹೇಗೆ ಭಾಗಿಸಬಹುದು ಅಂತ ನಾವೀಗ ತಿಳ್ಕೊಳ್ಳೋಣ. ಅದಕ್ಕಾಗಿ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ.
ಮೂರನೇ 4, ಇದು 4ನೇ 1. ಈ 2 ಭಿನ್ನರಾಶಿಗಳ ಭಾಗಲಬ್ಧವನ್ನು ನಾವೀಗ ಕಂಡುಹಿಡಿಯೋಣ. ಪೂರ್ಣದ ಛೇದಗಳನ್ನು ಅಂದರೆ ಆ ಪೂರ್ಣಗಳನ್ನು ಸಮಗೊಳಿಸುವ ಮೂಲಕ, ಅಂಶಗಳನ್ನು ಹೋಲಿಸುವ ಮೂಲಕ ಭಾಗಲಬ್ಧವನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ಈ ಉದಾಹರಣೆಯಲ್ಲಿ ನೋಡೋಣ. ಮೊದಲು ನಾನು ಈ ಭಾಜ್ಯವನ್ನು ತೆಗೆದುಕೊಳ್ತೇನೆ. ನಂತರ ಭಾಜಕದಲ್ಲಿ ಛೇದ 4 ಇದೆ, ಅಂಶ 1 ಇದೆ. ಈಗಾಗಲೇ ನಿಮಗೆ ತಿಳಿಸಿರುವಂತೆ ನಾನು ಛೇದವನ್ನು ಈ ಭಾಜ್ಯದ ಛೇದದ ಪಕ್ಕ ಇಟ್ಕೊಳ್ತಿದ್ದೇನೆ. ಏಕೆಂದರೆ ನಾವೀಗ ಈ ಪೂರ್ಣಗಳನ್ನು ಸಮಗೊಳಿಸಬೇಕಾಗಿದೆ, ಅಂದರೆ ಈ ಛೇದಗಳನ್ನು ನಾವು ಸಮಗೊಳಿಸಬೇಕಾಗಿದೆ. ಆದ್ದರಿಂದ ಈ 2 ಛೇದಗಳನ್ನು, ಭಾಜ್ಯ ಮತ್ತು ಭಾಜಕದ ಛೇದಗಳನ್ನು ನಾವು ಹೋಲಿಸಿದಾಗ ಇಲ್ಲಿ ಭಾಜ್ಯದ ಛೇದ ಭಾಜಕದ ಛೇದಕ್ಕಿಂತ ಚಿಕ್ಕದಾಗಿದೆ. ಆದ್ದರಿಂದ ನಾವೀಗ ಯಾವುದರ ಸಮಾನ ಭಿನ್ನರಾಶಿಯನ್ನು ಕಂಡುಹಿಡಬೇಕಾಗಿದೆ ಹೇಳಿ? ಭಾಜ್ಯದ ಸಮಾನ ಭಿನ್ನರಾಶಿಯನ್ನು ಕಂಡುಹಿಡ್ಕೋಬೇಕು ಅಲ್ವಾ? ಆದ್ದರಿಂದ ನಾವು ಮತ್ತೊಮ್ಮೆ ಈ 3ನೇ 4 ತೆಗೆದುಕೊಳ್ಳುವ ಮೂಲಕ ನಾವು ಸಮಾನ ಭಿನ್ನರಾಶಿಯನ್ನು ಪಡಿತಾ ಇದ್ದೇವೆ. ಈಗ ನಮಗೆ ಈ 3ನೇ 4 ಸಮಾನ ಭಿನ್ನರಾಶಿ 6ನೇ 8 ಸಿಕ್ಕಿದೆ. ಈಗ ಮತ್ತೊಮ್ಮೆ ಭಾಜ್ಯದ ಛೇದವನ್ನು ಈ ಭಾಜಕದ ಛೇದದೊಂದಿಗೆ ನಾವು ಹೋಲಿಸೋಣ. ಈಗ ಅವೆರಡು ಸಮನಾಗಿವೆಯೇ ಎಂದು ಒಮ್ಮೆ ಪರೀಕ್ಷಿಸಿ. ಈ ಭಾಜಕದ ಛೇದವು ಈ ಭಾಜ್ಯದ ಛೇದಕ್ಕಿಂತ ಚಿಕ್ಕದಿದೆ ಅಲ್ವಾ? ಆದ್ದರಿಂದ ನಾವೇನು ಮಾಡಬೇಕು ಹೇಳಿ? ಈಗ ಮತ್ತೆ ಭಾಜಕದ ಛೇದವನ್ನು ಹೆಚ್ಚು ಮಾಡಬೇಕು ಅಂದರೆ ಈ ಭಾಜಕದ ಸಮಾನ ಭಿನ್ನರಾಶಿಯನ್ನು ನಾವು ಪಡ್ಕೋಬೇಕು. ಆದ್ದರಿಂದ ಮತ್ತೊಮ್ಮೆ ನಾವು 4ನೇ 1 ಸಮಾನ ಭಿನ್ನರಾಶಿಯನ್ನು ಪಡೆಯೋಣ. ಈಗ ಭಾಜಕ 4ನೇ 1 ಸಮಾನ ಭಿನ್ನರಾಶಿ 8ನೇ 2 ನಮಗೆ ಸಿಕ್ಕಿದೆ. ಮತ್ತೊಮ್ಮೆ ಭಾಜ್ಯ ಮತ್ತು ಭಾಜಕಗಳ ಛೇದಗಳನ್ನು ನಾವು ಹೋಲಿಕೆ ಮಾಡೋಣ. ಈಗ ಭಾಜ್ಯದ ಛೇದ ಚಿಕ್ಕದಾಗಿದೆ ಮತ್ತು ಭಾಜಕದ ಛೇದ ದೊಡ್ಡದಾಗಿದೆ. ಆದ್ದರಿಂದ ಚಿಕ್ಕದಿರುವ ಭಾಗವನ್ನು ನಾವು ಹೆಚ್ಚು ಮಾಡಬಹುದಲ್ವಾ? ಆದ್ದರಿಂದ ನಾವು ಭಾಜ್ಯದ ಮತ್ತೆ ಸಮಾನ ಭಿನ್ನರಾಶಿಯನ್ನು ನಾವು ಪಡಿತಾ ಇದ್ದೇವೆ. ನಾವೀಗ ಈ 3ನೇ 4 ಸಮಾನ ಭಿನ್ನರಾಶಿಯಾಗಿ 9ನೇ 12 ಪಡೆದಿದ್ದೇವೆ. ಈ ಭಾಜ್ಯದ ಛೇದವನ್ನು ಭಾಜಕದ ಛೇದ 8ರೊಂದಿಗೆ ಹೋಲಿಕೆ ಮಾಡಿದಾಗ ಈ ಭಾಜಕದ ಛೇದ ಚಿಕ್ಕದಾಗಿರೋದ್ರಿಂದ ನಾವು ಮತ್ತೆ ಭಾಜಕದ ಭಿನ್ನರಾಶಿಯನ್ನು ಸಮಾನ ಭಿನ್ನರಾಶಿಯಾಗಿ ಮತ್ತೆ ಪರಿವರ್ತನೆ ಮಾಡ್ತಾ ಇದ್ದೇವೆ. ಭಾಜಕ 4ನೇ 1 ಸಮಾನ ಭಿನ್ನರಾಶಿ 12ನೇ 3 ನಮಗೀಗ ಸಿಕ್ಕಿದೆ. ಈಗ ಮತ್ತೊಮ್ಮೆ ನಾವು ಭಾಜ್ಯದ ಛೇದ 9 ಭಾಜಕದ ಛೇದ 12ರೊಂದಿಗೆ ಹೋಲಿಸಿದಾಗ ಭಾಜ್ಯದ ಛೇದವು ಚಿಕ್ಕದಾಗಿರೋದು ನಮಗೆ ಕಂಡು ಬರ್ತಾ ಇದೆ. ಆದ್ದರಿಂದ ಮತ್ತೊಮ್ಮೆ ನಾವು ಭಾಜ್ಯದ ಸಮಾನ ಭಿನ್ನರಾಶಿಯನ್ನು ಮಾಡ್ಕೊಳ್ತಿದ್ದೇವೆ. ಈಗ ಭಾಜ್ಯದ ಛೇದ 12 ಆಗಿದೆ, ಭಾಜಕದ ಛೇದವು 12 ಆಗಿದೆ. ಈ ಸಂದರ್ಭದಲ್ಲಿ 2 ಪೂರ್ಣಗಳು ಸಮನಾಗಿರೋದನ್ನು ನಾವು ನೋಡ್ಬೋದು. ಈ ಸಂದರ್ಭದಲ್ಲಿ ಮಾತ್ರ ನಾವು ಭಾಜ್ಯ ಮತ್ತು ಭಾಜಕದ ಅಂಶಗಳನ್ನು ಹೋಲಿಕೆ ಮಾಡಿ ಭಾಗಲಬ್ಧವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡೋಣ. ಭಾಜ್ಯದ ಅಂಶದಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಇದೆ. ಈ 16 ನಾವು ಈ 4 ಪಟ್ಟಿಗಳನ್ನು ಬಳಸಿ ಆದರೂ ಮಾಡಬಹುದು. ನಮ್ಮ ಈ ಒಂದು ಕಿಟ್ನಲ್ಲಿ ಇವುಗಳ ಕೊರತೆ ಬಿದ್ದಾಗ ನಾವು 16 ಪ್ರತಿನಿಧಿಸುವ ಯಾವುದಾದರೂ ಪಟ್ಟಿಯನ್ನಾದರೂ ನಾವು ಬಳಸಬಹುದು. ನಾನೀಗ 10ರ ಪಟ್ಟಿಯನ್ನು ಬಳಸ್ತಾ ಇದ್ದೇನೆ.
ಇದರೊಟ್ಟಿಗೆ 3/2 ಪಟ್ಟಿಗಳನ್ನು ಬಳಸ್ತಾ ಇದ್ದೇನೆ. ಇದು ನಮಗೆ ದೊರೆತಿರುವ ಭಾಗಲಬ್ಧದ ಅಂಶ ಆಗಿದೆ. ನಾವು ಈ ಭಾಜ್ಯದ ಅಂಶವನ್ನು ಹೋಲಿಸಬೇಕಾದ್ರೆ ಯಾವುದಕ್ಕೆ? ಭಾಜಕದ ಅಂಶಕ್ಕೆ. ಭಾಜಕದ ಅಂಶ 3 ಇದೆ. ಆದ್ದರಿಂದ ನಾವು 3ರೊಂದಿಗೆ ಇದನ್ನು ಹೋಲಿಸೋಣ. ನೋಡಿ, ಅಂಶ 16 ಛೇದ 3ರೊಂದಿಗೆ ಹೋಲಿಸಿದಾಗ ನಮಗೆ 3/16 ದೊರೆತಿದೆ. ಇದು 3/4/4 ಉತ್ತರ ಆಗಿದೆ. ಇಷ್ಟೇ ಅಲ್ಲದೆ ನಾವು ಇಲ್ಲಿ ನಮಗೆ ದೊರೆತಿರುವ ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿಯೂ ನಾವು ಬರೆಯಬಹುದು. ಅದಕ್ಕಾಗಿ ಈ 3ರಿಂದ ನಾವು 16 ಅಳೆಯಬೇಕಾಗುತ್ತದೆ. ಇಲ್ಲಿ ನೋಡಿ, 3 ಇದೆ. 3 ನಾನು ಎಷ್ಟು ಬಾರಿ ಈ 16 ಅಳೆಯಬಹುದು? 1, 2, 3, 4, 5 5 ಬಾರಿ ಅಳೆಯಬಹುದು ಮತ್ತು 1 ಉಳಿಯುತ್ತದೆ. 5 ಬಾರಿ ಅಳೆಯಬಹುದು ಅಂದರೆ 5 ಪೂರ್ಣ ಮತ್ತು 1 ಅಂಶ ದೊರೀತಾ ಇದೆ. 5 ಪೂರ್ಣವಾಗಿ ಇಡೋಣ. ನಾವು 1 ಅಂಶ ದೊರೀತಾ ಇದೆ. ಇದು ಈ 1 ಎಂಬುದು ಈ 3 ಭಾಗಗಳಲ್ಲಿ 1 ಭಾಗ. ಇದು ಇಲ್ಲಿ ನೋಡಿ, ಇಲ್ಲಿ 3 ಭಾಗ ಇದೆಯಲ್ಲ, ನಾವು ಹೋಲಿಕೆ ಮಾಡ್ತಿರೋ ಪೂರ್ಣ 3 ಆಗಿರೋದ್ರಿಂದ 3ರಲ್ಲಿ 1 ಭಾಗ. ಹಾಗಾಗಿ ನಮಗೆ ಮಿಶ್ರ ಭಿನ್ನರಾಶಿ 5 3/1 ದೊರೀತಾ ಇದೆ. ಇದು ನಮಗೆ ನಾವೀಗ ತೆಗೆದುಕೊಂಡಿರುವ ಭಿನ್ನರಾಶಿಗಳ ಭಾಗಲಬ್ಧ ಆಗಿದೆ. ಈ ವಿಧಾನದಲ್ಲಿ ನಾವು ಈ ಭಾಜ್ಯ ಮತ್ತು ಭಾಜಕಗಳನ್ನು ಅಂಶ ಮತ್ತು ಛೇದಗಳಾಗಿ ಇಲ್ಲಿ ಇಟ್ಕೊಳ್ತಿದ್ದೇವೆ. ಈಗ ಇದು ನಮಗೆ ಮತ್ತೊಂದು ವಿಭಿನ್ನ ಭಿನ್ನರಾಶಿಯಾಗಿ ಕಾಣ್ತಾ ಇದೆ. ಈ ಭಿನ್ನರಾಶಿಯಲ್ಲಿ ಭಾಜ್ಯವು ಅಂಶ ಆಗಿದೆ ಮತ್ತು ಭಾಜಕವು ಛೇದ ಆಗಿದೆ. ನಾವು ಈ ವಿಧಾನದಲ್ಲಿ ಛೇದವನ್ನು 1 ಪರಿವರ್ತಿಸುವ ಮೂಲಕ ಈ ಒಂದು ಭಾಗಕಾರ ಲೆಕ್ಕದ ಭಾಗಲಬ್ಧವನ್ನು ನಾವು ಕಂಡುಹಿಡ್ತಾ ಇದ್ದೇವೆ. ನಾವು ಏಕೆ ಈ ಛೇದವನ್ನು 1 ಮಾಡಬೇಕು ಅಂದರೆ, ಭಾಜಕವು 1 ಆದಾಗ ನಮಗೆ ಭಾಜ್ಯದಷ್ಟೇ ಉತ್ತರ ಸಿಗುತ್ತೆ. ಉದಾಹರಣೆಗೆ, ಈಗ 4 ಚಾಕ್ಲೇಟ್ಗಳನ್ನು ಒಬ್ಬ ವಿದ್ಯಾರ್ಥಿಗೆ ಹಂಚಿದಾಗ ಆ ವಿದ್ಯಾರ್ಥಿಗೆ ಎಷ್ಟು ಚಾಕ್ಲೇಟ್ಗಳು ಸಿಗುತ್ತದೆ? 4 ಚಾಕ್ಲೇಟ್ ಸಿಗುತ್ತೆ ಅಲ್ವಾ? ಅದೇ ರೀತಿ ನಾನು 10 ಚಾಕ್ಲೇಟ್ಗಳನ್ನು ಒಬ್ಬ ವಿದ್ಯಾರ್ಥಿಗೆ ಹಂಚಿದರೆ ಆಗ ಕೂಡ ಆ ವಿದ್ಯಾರ್ಥಿಗೆ 10 ಚಾಕ್ಲೇಟು ಸಿಗುತ್ತೆ. ಅಂದರೆ ಈ 2 ಸಂದರ್ಭಗಳಲ್ಲಿ ನಾವು ಎಷ್ಟು ಜನರಿಗೆ ಹಂಚಿದ್ದೇವೆ ಅನ್ನೋದೇ ಭಾಜಕ ಆಗುತ್ತೆ. ಭಾಜಕ 1 ಆಗಿರೋದ್ರಿಂದ ನಮಗೆ ಭಾಜ್ಯವೇ ಸಿಗ್ತಾ ಇದೆ. ಹಾಗಾಗಿ ನಾವು ಈ ಛೇದದಲ್ಲಿರೋದು ನಮಗೆ ಭಾಜಕ. ಈ ಭಾಜಕವನ್ನು ನಾವು 1 ಪರಿವರ್ತನೆ ಮಾಡ್ತಾ ಇದ್ದೇವೆ. ಅದನ್ನು ಹೇಗೆ ಮಾಡಬಹುದು? ಅದಕ್ಕಾಗಿ ನಾವು ಈಗಾಗಲೇ ಕಲಿತಿರುವ ಸಮಾನ ಭಿನ್ನರಾಶಿಗಳ ಪರಿಕಲ್ಪನೆಯನ್ನು ನಾವಿಲ್ಲಿ ಬಳಸ್ತಾ ಇದ್ದೇವೆ. ಸಮಾನ ಭಿನ್ನರಾಶಿಗಳಲ್ಲಿ ನಾವು ಕಲಿತಿರುವುದೇನೆಂದರೆ, ಅಂಶವನ್ನು ಯಾವ ಸಂಖ್ಯೆಗೆ ನಾವು ಗುಣಿಸುತ್ತೇವೆಯೋ ಛೇದವನ್ನು ಕೂಡ ಅದೇ ಸಂಖ್ಯೆಗೆ ಗುಣಿಸಬೇಕು, ಅಥವಾ ಛೇದವನ್ನು ಯಾವ ಸಂಖ್ಯೆಯಿಂದ ನಾವು ಗುಣಿಸುತ್ತೇವೆಯೋ ಅಂಶವನ್ನು ಕೂಡ ಅದೇ ಸಂಖ್ಯೆಗೆ ನಾವು ಗುಣಿಸಬೇಕಾಗಿದೆ. ಸೊ ನಾವೀಗ ಅದನ್ನೇ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಗಮನಿಸಬಹುದು, ನಮಗೆ ಈ ಛೇದದಲ್ಲಿರುವ ಏನು ಭಾಜಕ ಇದೆ, ಈ ಭಾಜಕದ ಛೇದ ಕಡಿಮೆ ಇದೆ, ಅಂಶ ಜಾಸ್ತಿ ಆಗಿದೆ. ಇದು ಸಮ ಆಗಬೇಕು ಅಂದರೆ ನಾವೇನು ಮಾಡಬೇಕಾಗಿದೆ? ಇಲ್ಲಿನ ಛೇದವನ್ನು ಹೆಚ್ಚು ಮಾಡಬೇಕಾಗಿದೆ. ಭಾಜಕದ ಛೇದವನ್ನು ನಾವು ಹೆಚ್ಚು ಮಾಡಬೇಕಾಗಿದೆ. ಅಂದರೆ ಎಷ್ಟರಷ್ಟು ಮಾಡಬೇಕು ಹೆಚ್ಚು ಅಂತ ನಾವು ಈಗ ನೋಡೋಣ. ಭಾಜಕದ ಛೇದವನ್ನು ನಾನು ದ್ವಿಗುಣಗೊಳಿಸಿದ್ದೇನೆ, ಅಂದರೆ 2ರಷ್ಟು ಮಾಡಿದ್ದೇನೆ. ಇಲ್ಲಿ
ಛೇದ 2 ಇತ್ತು, ಅದನ್ನು 2ರಷ್ಟು ಮಾಡಿದಾಗ 4 ಆಯಿತು. ನಾನು ಇಡೀ ಭಿನ್ನರಾಶಿಯ ಅಂದರೆ ಭಾಜ್ಯ ಮತ್ತು ಭಾಜಕ ಒಟ್ಟುಗೂಡಿದ ಭಿನ್ನರಾಶಿಯ ಛೇದವನ್ನು 2ರಷ್ಟು ಮಾಡಿದಾಗ ಅದೇ ರೀತಿ ಭಾಜ್ಯದ ಛೇದವನ್ನು ಕೂಡ 2ರಷ್ಟು ಮಾಡಬೇಕಾಗುತ್ತೆ. ನೋಡಿ, ಭಾಜ್ಯದ ಛೇದ ಎಷ್ಟಿದೆ? 3 ಇದೆ. ಇದನ್ನು 2ರಷ್ಟು ಮಾಡಿದಾಗ ಅಂದರೆ ಮತ್ತೊಂದು ಬಾರಿ ಇಟ್ಟಾಗ ಇದು 2ರಷ್ಟು ಆಯಿತು. ಈಗ ನೋಡಿ, ಈಗ ಭಾಜಕದ ಛೇದ ಹೆಚ್ಚಾಯಿತು, ಆದರೆ ಈ ಭಾಜಕದ ಅಂಶ ಕಡಿಮೆ ಆಗಿದೆ. ಈಗ ನಾವು ಯಾವುದನ್ನು ಹೆಚ್ಚು ಮಾಡಬೇಕು ಹೇಳಿ? ಈ ಭಾಜಕದ ಈ ಅಂಶವನ್ನು ಹೆಚ್ಚು ಮಾಡಬೇಕಾಗಿದೆ ಅಲ್ವಾ? ಹಾಗಾಗಿ ಭಾಜಕದ ಅಂಶವನ್ನು 2 ಬಾರಿ ಮಾಡೋಣ. ಈಗ 1 ಬಾರಿ ಇದೆ, ಇದನ್ನು 2 ಬಾರಿ ತಗೊಳ್ಳೋಣ. ನಾವು ಭಾಜಕದ ಅಂಶವನ್ನು 2 ಬಾರಿ ತಗೊಂಡ್ರೆ ಭಾಜ್ಯದ ಅಂಶವನ್ನು 2 ಬಾರಿ ತಗೋಬೇಕು ಅಲ್ವಾ? ಭಾಜ್ಯದ ಅಂಶ ಎಷ್ಟಿದೆ? ಭಾಜ್ಯದ ಅಂಶ 1 ಇದೆ, ಅದನ್ನು ಮತ್ತೊಂದು ಬಾರಿ ತಗೊಳ್ಳೋಣ. ಈಗ ಮತ್ತೊಮ್ಮೆ ಭಾಜಕ 1 ಆಗಿದೆಯಾ ಅಂತ ನೋಡಿ. 1 ಯಾವಾಗ ಆಗುತ್ತೆ ಭಾಜಕ ಅಂದರೆ ಭಾಜಕದ ಅಂಶ ಛೇದಗಳು ಸಮನಾದಾಗ ಭಾಜಕವು 1 ಆಗುತ್ತೆ. ಈಗ ಸಮನಾಗಿದೆಯಾ? ಇಲ್ಲ ಅಲ್ವಾ? ಭಾಜಕದ ಅಂಶ ದೊಡ್ಡದಾಗಿದೆ, ಛೇದ ಚಿಕ್ಕದಾಗಿದೆ. ಈ ಕಾರಣದಿಂದ ನಾವು ಛೇದವನ್ನು ಮತ್ತೊಮ್ಮೆ ತೆಗೆದುಕೊಳ್ಬೇಕಾಗುತ್ತೆ. ಆಗ ನಮಗೆ ಛೇದದ 3ರಷ್ಟು ಸಿಗುತ್ತೆ. ಈಗ ಛೇದದ ನಾನು 3ರಷ್ಟನ್ನು ತೆಗೆದುಕೊಂಡಿದ್ದೇನೆ. ಹಾಗಾಗಿ ಭಾಜಕದ ಛೇದದ 3ರಷ್ಟು ನಾವು ತಗೊಂಡಿದ್ದಾಗ ನಾವು ಭಾಜ್ಯದ ಛೇದದ 3ರಷ್ಟನ್ನು ನಾವು ತಗೊಳ್ಬೇಕಾಗುತ್ತೆ. ಭಾಜ್ಯದ ಛೇದದ 3ರಷ್ಟು ಅಂದರೆ ಭಾಜ್ಯದ ಛೇದ 3 ಇತ್ತು, ಅದರ 3ರಷ್ಟು ಅಂದರೆ ಅದನ್ನು 3 ಬಾರಿ ತಗೊಂಡಿದ್ದೇನೆ. ಈಗ ಗಮನಿಸಿ, ನಾವು ಭಾಜಕದ ಛೇದ ಮೊದಲು ಇದ್ದಿದ್ದು 2, ಅದರ 3ರಷ್ಟನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಭಾಜ್ಯದ ಛೇದ ಮೊದಲು 3 ಇತ್ತು, ಅದರ 3ರಷ್ಟನ್ನು ನಾವೀಗ ತೆಗೆದುಕೊಂಡಿದ್ದೇವೆ. ಹಾಗೆಯೇ ಭಾಜಕದ ಅಂಶ 3 ಇತ್ತು, ಆ 3ರ 2 ಬಾರಿ ತೆಗೆದುಕೊಂಡಿದ್ದೇವೆ. ಹಾಗೆಯೇ ಭಾಜ್ಯದ ಅಂಶ ಇಲ್ಲಿ 1 ಇದ್ದಿದ್ದನ್ನು ಅದನ್ನು ಕೂಡ 2 ಬಾರಿ ತೆಗೆದುಕೊಂಡಿದ್ದೇವೆ. ಅಂದರೆ ನಾವು ಸಮಾನ ಭಿನ್ನರಾಶಿಯ ಪರಿಕಲ್ಪನೆಯನ್ನು ಇಲ್ಲಿ ಎಲ್ಲೂ ಮೀರಿಲ್ಲ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಈಗ ಈ ಒಂದು ಭಿನ್ನರಾಶಿಯ ಒಟ್ಟಾರೆ ಭಿನ್ನರಾಶಿಯ ಭಾಜಕದ ಈ ಒಂದು ಮೌಲ್ಯ 1 ಆಗಿರೋದನ್ನು ನಾವೀಗ ಗಮನಿಸ್ಬೋದು. ಯಾಕಂದರೆ ಈ ಭಾಜಕದಲ್ಲಿನ ಅಂಶ ಛೇದಗಳು ಸಮನಾಗಿರೋದ್ರಿಂದ ಇದರ ಬೆಲೆ ನಾವು 1 ಅಂತ ಹೇಳ್ತೇವೆ. ಈಗ ನಮಗೆ ಭಾಜ್ಯದಲ್ಲಿ ದೊರೆತಿರುವ ಭಿನ್ನರಾಶಿಯನ್ನು ನಾವು ಭಾಗಲಬ್ಧ ಅಂತ ಹೇಳ್ತಿದ್ದೇವೆ. ನಮಗೆ ಏನು ದೊರೆತಿದೆ ಅದನ್ನು ನಾವೀಗ ಮತ್ತೊಮ್ಮೆ ಇಲ್ಲಿ ಕೆಳಗಡೆ ಇಡೋಣ. ನೋಡಿ, ನಮಗೆ ಭಾಜ್ಯದಲ್ಲಿ ಅಂಶ 2 ಸಿಕ್ಕಿದೆ, ಹಾಗೆ ಭಾಜ್ಯದ ಛೇದ 9 ಸಿಕ್ಕಿದೆ. ಈಗ ನಾವು ಇಲ್ಲಿರುವ ಛೇದ ಅಂದರೆ ಭಾಜಕವನ್ನು 1 ಆಗಿ ಪರಿವರ್ತಿಸಿರುವುದರಿಂದ ಇದನ್ನು ಬರೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಏಕೆಂದರೆ ಅಥವಾ ಇದನ್ನು ನಾವು ಮತ್ತೊಮ್ಮೆ ಮುಂದಿನ ಹಂತಕ್ಕೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಕಾರಣ ಏನಂದರೆ ಇದರ ಬೆಲೆ 1 ಆಗಿರೋದ್ರಿಂದ, ನಾನಾಗಲೇ ಚಾಕ್ಲೇಟ್ನ ಉದಾಹರಣೆ ಕೊಟ್ಟ ಹಾಗೆ ನಮಗೆ ಭಾಗಲಬ್ಧ ಯಾವಾಗಲೂ ಭಾಜ್ಯದಷ್ಟೇ ಆಗಿರುತ್ತೆ. ಆದ ಕಾರಣ ನಾನೀಗ ಭಾಜ್ಯವನ್ನೇ ನಾನೀಗ ಉತ್ತರವಾಗಿ ತೆಗೆದುಕೊಂಡಿದ್ದೇನೆ. ಈಗ ಈ 3ನೇ 1 ಡಿವೈಡ್ ಬೈ 2ನೇ 3ರ ಭಾಗಲಬ್ಧ 9ನೇ 2 ಆಗಿದೆ. ಇದೇ ಉತ್ತರ ಅಲ್ವೇ ನಾವು ಮೊದಲೇ ವಿಧಾನದಲ್ಲಿ ಕೂಡ ಕಂಡುಕೊಂಡಿದ್ದು. ಆದ್ದರಿಂದ ಈ 2 ವಿಧಾನಗಳು ಸರಿಯಾಗಿಯೇ ಇವೆ. ಈ 2 ವಿಧಾನಗಳಿಂದ ನಾವು ಈ ಭಿನ್ನ ರಾಶಿಗಳ ಭಾಗಾಕಾರವನ್ನು ಹೇಗೆ ಮಾಡಬಹುದು ಎಂದು ಈ ಒಂದು ಹೋಲಿಕೆ ಪಟ್ಟಿಗಳನ್ನು ಬಳಸಿ ಮೂರ್ತವಾಗಿ ನಾವು ತಿಳ್ಕೋಬಹುದು. ಇವುಗಳನ್ನೇ ನಾವು ಚೌಕಳಿ ಹಾಳೆಗಳನ್ನು ಬಳಸಿ ಹೇಗೆ ಪ್ರತಿನಿಧಿಸಬಹುದು ಅಂತಲೂ, ಹಾಗೆ ಹಾಳೆಗಳ ಮೇಲೆ ಇದೇ ಲೆಕ್ಕವನ್ನು ಹೇಗೆ ಬಿಡಿಸಬಹುದು ಎಂದು ನಾವು ಈಗ ತಿಳ್ಕೊಳ್ಳೋಣ. ನಾವು ಇದುವರೆಗೆ ಬೋರ್ಡ್ ಮೇಲೆ ಹೋಲಿಕೆ ಪಟ್ಟಿಗಳನ್ನು ಬಳಸಿ ಮಾಡಿದ ಲೆಕ್ಕವನ್ನು ಚೌಕಳಿ ಹಾಳೆಗಳನ್ನು ಬಳಸಿ ಹೀಗೆ ಮಾಡಬಹುದು. ಇದು ನಾವು ತೆಗೆದುಕೊಂಡ ಲೆಕ್ಕ 3ನೇ 1 ಡಿವೈಡ್ ಬೈ 2ನೇ 3.
ಇದೇ ಲೆಕ್ಕವನ್ನು ನಾವು ಎರಡನೇ ವಿಧಾನದಲ್ಲೂ ಸಹ ಮಾಡಿದ್ದೇವೆ. ಆ ಹಂತಗಳನ್ನು ಹೇಗೆ ನಾವು ಚೌಕಳಿ ಹಾಳೆಯಲ್ಲಿ ಪ್ರತಿನಿಧಿಸುವುದು ಅಂತ ನಾವೀಗ ತಿಳ್ಕೊಳ್ಳೋಣ. ನಾವು ತೆಗೆದುಕೊಂಡಿರುವ ಭಿನ್ನರಾಶಿಗಳು 2ನೇ 1 ಮತ್ತು 3ನೇ 1. 2ನೇ 1 3ನೇ 1ರಿಂದ ಭಾಗಿಸಬೇಕಾಗಿದೆ. ಮೊದಲು ನಾವು ಯಾವ ಯಾವ ಹಂತಗಳನ್ನು ಅನುಸರಿಸಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳಿ. ಭಾಜ್ಯದ ಭಿನ್ನರಾಶಿಯನ್ನು ನಾವು ಅಂಶವಾಗಿ ಮೊದಲು ತಗೊಂಡ್ವಿ. ಹಾಗೆ ಭಾಜಕದ ಭಿನ್ನರಾಶಿಯನ್ನು ನಾವು ಛೇದವಾಗಿ ತೆಗೆದುಕೊಂಡಿದ್ದೇವೆ. ಆನಂತರ ಛೇದವನ್ನು ನಾವು ಈ ಭಾಜಕದ ಮೌಲ್ಯವನ್ನು ನಾವು 1 ಮಾಡಬೇಕಾಗಿದೆ. ಏಕೆಂದರೆ ಇಲ್ಲಿ ನೋಡಿ, ಭಾಜಕವು ಈ ಒಂದು ವಿಶೇಷ ಭಿನ್ನರಾಶಿ ಅಂತ ನಾನು ಹೇಳಿದೆ. ಯಾಕೆಂದರೆ ನಾವು ಭಾಜ್ಯವನ್ನು ಅಂಶವಾಗಿ ಬರೆದಿದ್ದೇವೆ, ಭಾಜಕವನ್ನು ಛೇದವಾಗಿ ಬರೆದಿದ್ದೇವೆ. ಈ ಛೇದದಲ್ಲಿರುವ ಭಿನ್ನರಾಶಿಯನ್ನು ಅದರ ಮೌಲ್ಯವನ್ನು 1 ಮಾಡಬೇಕಾಗಿದೆ. ಆ ಕಾರಣದಿಂದ ನಾವು ಸಮಾನ ಭಿನ್ನರಾಶಿಗಳನ್ನು ಪಡೆಯುವ ಮೂಲಕ ಛೇದವನ್ನು 1 ಪರಿವರ್ತಿಸಿದ್ದೇವೆ. ಅದಕ್ಕಾಗಿ ನಾವು ಮೊದಲು ಭಾಜಕದ ಅಂಶವನ್ನು 2ರಷ್ಟು ಮಾಡಿದ್ದೇವೆ. ಅದೇ ರೀತಿ ಭಾಜ್ಯದ ಅಂಶವನ್ನು ಸಹ 2ರಷ್ಟು ಮಾಡಿದ್ದೇವೆ. ಇದರ ಮುಂದಿನ ಹಂತದಲ್ಲಿ ಭಾಜಕದ ಅಂಶವನ್ನು 3ರಷ್ಟು ಮಾಡಿದ್ದೇವೆ. ಹಾಗೆ ಭಾಜ್ಯದ ಅಂಶವನ್ನು ಸಹ 3ರಷ್ಟು ಮಾಡಿದ್ದೇವೆ. ಈಗ ಭಾಜಕದಲ್ಲಿನ ಅಂಶ ಮತ್ತು ಛೇದಗಳು ಸಮನಾಗಿರೋದ್ರಿಂದ ಈ ಭಾಜಕದ ಮೌಲ್ಯ 1ಕ್ಕೆ ಸಮನಾಗಿದೆ. ಆಗ ಭಾಜ್ಯದಲ್ಲಿರುವ ಭಿನ್ನರಾಶಿಯೇ ನಮಗೆ ಬೇಕಾಗಿರುವ ಭಾಗಲಬ್ಧ ಆಗಿರುತ್ತೆ. ಮೊದಲು ಭಾಜ್ಯ 2ನೇ 1 ಹಾಗೆ ಭಾಜಕ 3ನೇ 1 ತಗೊಂಡಿದ್ವಿ. ಆನಂತರ 2ನೇ 1 ಅಂದರೆ ಭಾಜ್ಯವನ್ನು ಅಂಶವಾಗಿ ಹಾಗೆ 3ನೇ 1 ಛೇದವಾಗಿ ನಂತರ ಬರೆದುಕೊಂಡ್ವಿ ನಾವು. ಆ ನಂತರ ಈ ಒಂದು ಭಾಜಕದ ಭಿನ್ನರಾಶಿಗೆ ನಾವು 3ರಿಂದ ಗುಣಿಸಿದ್ದೇವೆ. ಅಂದರೆ ಭಾಜಕದ ಅಂಶ ಏನಿದೆ 1, ಅದನ್ನು 3ರಷ್ಟು ಮಾಡಿದ್ದೇವೆ. ಅದೇ ರೀತಿ ನಾವು ಭಾಜ್ಯದ ಅಂಶವನ್ನು ಸಹ 3ರಷ್ಟು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಇದನ್ನು ಸಂಕ್ಷೇಪಿಸಿದಾಗ 3 1 3 ಹಾಗೆ 3 1 3. ಈಗ ಭಾಜಕವು 1 ಆಗಿ ಪರಿವರ್ತನೆಗೊಂಡಿದೆ. ಹಾಗೆಯೇ ಭಾಜ್ಯವು ಅಂಶದಲ್ಲಿದೆ. ಇದು 3 1 3 ÷ 2 ಈ ರೀತಿ ಆಗಿದೆ. ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸುವಾಗ ತಿಳಿದಂತೆ ಛೇದವು 1 ಆಗಿರುವಾಗ ನಾವು ಭಾಜ್ಯವನ್ನೇ ಪಡೆಯುತ್ತೇವೆ. ಆ ಕಾರಣದಿಂದಾಗಿ ಎರಡನೇ 3 ಎಂಬುದೇ ಈ 2 ಭಿನ್ನರಾಶಿಗಳ ಭಾಗಲಬ್ಧ ಆಗಿದೆ. ಆದರೆ ನಾವು ರೂಢಿಯಲ್ಲಿ ಇಷ್ಟನ್ನು ಮಾತ್ರ ಬರಿತಾ ಇದ್ದೇವೆ. 2ನೇ 1 ಮತ್ತು 3ನೇ 1 ಇವುಗಳ ಭಾಗಲಬ್ಧವನ್ನು ಕಂಡುಹಿಡಿಯುವಾಗ ಮೊದಲ ಭಿನ್ನರಾಶಿಯನ್ನು ಬರೆದುಕೊಂಡು ನಂತರ ಇಲ್ಲಿರುವ ಡಿವೈಡೆಡ್ ಬೈ ಚಿಹ್ನೆಯನ್ನು ಇಂಟು ಎಂದು ಪರಿವರ್ತಿಸಿ ನಂತರ ಅದರ ಮುಂದಿರುವ ಭಿನ್ನರಾಶಿಯ ವ್ಯುತ್ಕ್ರಮವನ್ನು ಬರಿತಾ ಇದ್ದೇವೆ. ವ್ಯುತ್ಕ್ರಮವನ್ನು ನಾವು 1ನೇ 3 ಬರಿತೇವೆ. ವ್ಯುತ್ಕ್ರಮ ಅಂದರೆ ಅಂಶವನ್ನು ಛೇದವನ್ನು ಅಂಶವಾಗಿ ಬರ್ಕೊಳ್ತಾ ಇದ್ದೇವೆ. ಆಗ ನಮಗೆ ಉತ್ತರ 3 1 3 ಮತ್ತು 2 1 2 2ನೇ 3 ಸಿಗ್ತಾ ಇದೆ. ನಾವೀಗ ಅನುಸರಿಸಿದ ಹಂತಗಳನ್ನು ಗಮನಿಸಿ. ಇದರಲ್ಲಿನ ಭಾಜ್ಯದಲ್ಲಿ ನಾವು ಮಾಡಿರುವ ಕ್ರಿಯೆಯೇ ನಾವು ಈಗ ರೂಢಿಯಲ್ಲಿ ಬಳಸುತ್ತಿರುವ ಕ್ರಿಯೆ ಆಗಿದೆ. ಆದರೆ ಭಾಜಕವನ್ನು 1 ಮಾಡುವ ಕ್ರಿಯೆ ಬಿಟ್ಟೋಗ್ತಾ ಇದೆ.
ಆದರೆ ನಾವು ಈ ಹೋಲಿಕೆ ಪಟ್ಟಿಗಳನ್ನು ಬಳಸಿ ಈ ಎರಡನೇ ಹಂತವನ್ನು ಬಳಸಿದಾಗ ನಾವು ಏಕೆ ಗುಣಾಕಾರವನ್ನು ಮಾಡಬೇಕಾಗಿದೆ? ನೋಡಿ, ಭಾಗಾಕಾರದ ಬದಲು ನಾವು ಗುಣಾಕಾರ ಮಾಡ್ತಿದ್ದೇವೆ. ಗುಣಾಕಾರವನ್ನು ಏಕೆ ಮಾಡಬೇಕಾಗಿದೆ, ಹಾಗೆಯೇ ಭಾಜಕವನ್ನು ಏಕೆ ವ್ಯುತ್ಕ್ರಮಗೊಳಿಸಬೇಕಾಗಿದೆ ಎಂಬುದಕ್ಕೆ ಸರಿಯಾದ ಕಾರಣ ಸಿಗ್ತಾ ಇದೆ. ಇಲ್ಲಿ ಗುಣಾಕಾರ ಆಗಿ ಬದಲಾಗ್ತಿರೋದು ನಾವು ಸಮಾನ ಭಿನ್ನ ರಾಶಿಗಳ ಪರಿಕಲ್ಪನೆಯನ್ನು ಬಳಸ್ತಾ ಇರೋದ್ರಿಂದ, ಹಾಗೆಯೇ ವ್ಯುತ್ಕ್ರಮ ಆಗಿ ಇದು ಬದಲಾಗ್ತಾ ಇರೋದು ನಾವು ಭಾಜಕದ ಮೌಲ್ಯವನ್ನು ಒಂದನ್ನಾಗಿ ಪರಿವರ್ತನೆ ಮಾಡ್ತಾ ಇರೋದ್ರಿಂದ. ಈ ಸರಿಯಾದ ಕಾರಣವನ್ನು ನಾವು ಮಕ್ಕಳಿಗೆ ತಿಳಿಸುವ ಮೂಲಕ ನಾವು ಗಣಿತ ಕಲಿಕೆ ಕೇವಲ ಅದು ಯಾಂತ್ರಿಕವಾಗದೆ ಅದರ ಹಿಂದಿನ ಕಾರಣವನ್ನು ತಿಳಿದುಕೊಳ್ಳುವ ಮೂಲಕ ಅವರು ಗಣಿತದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುವಂತೆ ನಾವು ಮಾಡಬಹುದು. ಈ ವಿಧಾನದಲ್ಲಿ ನಾವು ಈ ಭಾಜ್ಯ ಮತ್ತು ಭಾಜಕಗಳನ್ನು ಅಂಶ ಮತ್ತು ಛೇದಗಳಾಗಿ ಬರ್ಕೊಳ್ತೇವೆ. ಈಗ ನಾವು ಭಾಜ್ಯವನ್ನು ಅಂಶವಾಗಿ ಬರ್ಕೊಳ್ತೇನೆ. ಇಲ್ಲಿ ಭಾಜ್ಯವನ್ನು ಅಂಶವಾಗಿ ಮತ್ತು ಭಾಜಕವನ್ನು ಛೇದವಾಗಿ ನಾವು ತಗೊಳ್ಳೋಣ. ಈಗ ಇದೊಂದು ವಿಶೇಷ ಭಿನ್ನರಾಶಿಯಾಗಿ ನಮಗೆ ಕಾಣ್ತಾ ಇದೆ. ಇಲ್ಲಿ ನಾವು ಈಗಾಗಲೇ ನಿಮಗೆ ತಿಳಿಸಿರುವಂತೆ ಈ ಭಾಜಕವನ್ನು ನಾವು ಒಂದನ್ನಾಗಿ ಪರಿವರ್ತಿಸುವ ಮೂಲಕ ಭಾಜ್ಯವನ್ನು ಮಾತ್ರ ಉಳಿಸಿಕೊಂಡು ಭಾಗಲಬ್ಧವನ್ನು ನಾವು ಕಂಡುಹಿಡ್ತಾ ಇದ್ದೇವೆ. ಮತ್ತು ಈ ರೀತಿ ನಾವು ಭಾಜಕವನ್ನು ಒಂದು ಮಾಡಬೇಕು ಅಂದರೆ ಈ ಭಾಜಕದಲ್ಲಿರುವ ಅಂಶ ಮತ್ತು ಛೇದಗಳು ಸಮನಾಗಬೇಕು. ಅದಕ್ಕಾಗಿ ನಾವು ಸಮಾನ ಭಿನ್ನರಾಶಿಯ ಪರಿಕಲ್ಪನೆಯನ್ನು ನಾವಿಲ್ಲಿ ಬಳಸ್ತಾ ಇದ್ದೇವೆ. ಈಗಾಗಲೇ ನಿಮಗೆ ತಿಳಿಸಿರುವಂತೆ ನಾವು ಸಮಾನ ಭಿನ್ನರಾಶಿಗಳನ್ನು ಮಾಡುವಾಗ ಛೇದವನ್ನು ಎಷ್ಟು ಬಾರಿ ತೆಗೆದುಕೊಳ್ತೇವೆಯೋ ಅಂಶವನ್ನು ಕೂಡ ಅಷ್ಟೇ ಬಾರಿ ತೆಗೆದುಕೊಳ್ಬೇಕಾಗುತ್ತೆ. ಆದ್ದರಿಂದ ಈ ಭಾಜಕದಲ್ಲಿನ ಛೇದ ನೋಡಿ ಹೆಚ್ಚಾಗಿದೆ, 4 ಇದೆ, ಅಂಶ 1 ಇದೆ. ಆದ್ದರಿಂದ ನಾವು ಯಾವುದನ್ನು ಹೆಚ್ಚು ಮಾಡಬೇಕಾಗಿದೆ? ಭಾಜಕದ ಅಂಶವನ್ನು ಹೆಚ್ಚು ಮಾಡಬೇಕಾಗಿದೆ. ಎಷ್ಟು ಬಾರಿ ತೆಗೆದುಕೊಳ್ಳಬೇಕು? ಮೊದಲು ನಾವು ಭಾಜಕದ ಅಂಶವನ್ನು 2 ಬಾರಿ ಮಾಡಿ ನಮಗೆ ಈ ಭಾಜಕದ ಅಂಶ ಛೇದಗಳು ಸಮನಾಗುತ್ತದೋ ಅಂತ ಮೊದಲು ನೋಡೋಣ. ನಾನೀಗ ಭಾಜಕದ ಅಂಶವನ್ನು 2 ಬಾರಿ ತೆಗೆದುಕೊಂಡಿದ್ದೇನೆ. ನೋಡಿ, 1 ಬಾರಿ 2 ಬಾರಿ ಆಯಿತು. ಇಡೀ ಭಿನ್ನರಾಶಿಯ ಛೇದದಲ್ಲಿನ ಅಂಶವನ್ನು ನಾವು 2 ಬಾರಿ ಮಾಡಿದಾಗ ಭಾಜ್ಯದ ಅಂಶವನ್ನು ಕೂಡ ನಾವು 2 ಬಾರಿ ತಗೋಬೇಕಾಗುತ್ತೆ. ನೋಡಿ, ನಾವಿಲ್ಲಿ ಭಾಜಕದ ಅಂಶವನ್ನು 2 ಬಾರಿ ತಗೊಂಡಾಗ ಭಾಜ್ಯದ ಅಂಶವನ್ನು ಕೂಡ ನಾವು 2 ಬಾರಿ ತಗೋಬೇಕು. ಈಗ ಮತ್ತೆ ಭಾಜಕದ ಅಂಶ ಛೇದಗಳು ಸಮನಾಗಿಲ್ಲ. ಮತ್ತೊಮ್ಮೆ ನಾವೇನು ಮಾಡಬೇಕು ಹೇಳಿ? ಮತ್ತೊಮ್ಮೆ ನಾವು ಈ ಭಾಜಕದ ಅಂಶವನ್ನು 2 ಬಾರಿಯ ಬದಲಾಗಿ 3 ಬಾರಿ ತೆಗೆದುಕೊಂಡು ನೋಡೋಣ. ಈಗ ನಾನು ಭಾಜಕದ ಅಂಶವನ್ನು 3 ಬಾರಿ ತೆಗೆದುಕೊಂಡಿದ್ದೇನೆ. ಭಾಜಕದ ಅಂಶವನ್ನು 3 ಬಾರಿ ತೆಗೆದುಕೊಂಡ್ರೆ ಭಾಜ್ಯದ ಅಂಶವನ್ನು ಸಹ ನಾನು 3 ಬಾರಿ ತೆಗೆದುಕೊಳ್ಬೇಕಾಗುತ್ತೆ. 1 ಬಾರಿ ಆಗಿದೆ, 2 ಬಾರಿ ಆಯಿತು. ನಾನೀಗ 3 ಬಾರಿ ತೆಗೆದುಕೊಳ್ಬೇಕು. ಈಗ ಮತ್ತೊಮ್ಮೆ ಅವಲೋಕಿಸಿ ನೋಡಿ, ಇಲ್ಲಿ ಭಾಜಕದ ಅಂಶ ಛೇದಗಳು ಸಮನಾಗಿಲ್ಲ, ಅಂದರೆ ಭಾಜಕವು 1 ಆಗಿ ಪರಿವರ್ತನೆ ಆಗಿಲ್ಲ. ಆ ಕಾರಣದಿಂದ ಮತ್ತೊಮ್ಮೆ ಈ ಭಾಜಕದ ಅಂಶವನ್ನು 3 ಬಾರಿ ತೆಗೆದುಕೊಳ್ಳುವ ಬದಲಾಗಿ 4 ಬಾರಿ ತೆಗೆದುಕೊಳ್ತೇನೆ. ಆಗ ಸಮನಾಗಬಹುದೇ ಅಂತ ನಾವು ನೋಡೋಣ. ನೋಡಿ, ಈಗ ನಾನು ಈ ಭಾಜಕದ ಅಂಶವನ್ನು 4 ಬಾರಿ ತೆಗೆದುಕೊಂಡಾಗ ಅದು ಭಾಜಕದ ಛೇದಕ್ಕೆ ಸಮನಾಗಿದೆ, ಅಂದರೆ ಭಾಜಕ 1 ಆಗಿ ಪರಿವರ್ತನೆ ಆಗ್ತಾ ಇದೆ. ಈಗ ನಾವೇನು ಮಾಡಿದ್ದೇವೆ ಅನ್ನೋದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ. ಭಾಜಕದ ಅಂಶವನ್ನು 4 ಬಾರಿ ತೆಗೆದುಕೊಂಡಿದ್ದೇವೆ. ಆ ಕಾರಣದಿಂದ ಭಾಜ್ಯದ ಅಂಶವನ್ನು 4 ಬಾರಿ ತೆಗೆದುಕೊಳ್ಬೇಕು. 1 ಬಾರಿ ಆಗಿದೆ, 2 ಬಾರಿ, 3 ಬಾರಿ ಮತ್ತು 4 ಬಾರಿ ಆಗಿದೆ. ಈಗ ಈ ಒಂದು ವಿಶೇಷ ಭಿನ್ನರಾಶಿಯಲ್ಲಿ ಈ ಭಾಜಕದ ಮೌಲ್ಯವು 1 ಆಗಿರುವ ಕಾರಣದಿಂದ ನಮಗೆ ಇಲ್ಲಿರುವ ಭಾಜ್ಯವೇ ಉತ್ತರವಾಗಿ ಸಿಗ್ತಾ ಇದೆ. ಹಾಗಾಗಿ ಭಾಜ್ಯವನ್ನು ನಾವು ಮತ್ತೊಮ್ಮೆ ಈ ಕೆಳಗಡೆ ಈ ಹೋಲಿಕೆ ಪಟ್ಟಿಯನ್ನು ಬಳಸಿ ಪ್ರತಿನಿಧಿಸೋಣ.
ಇಲ್ಲಿ 1 2 3 4 5 6 7 8 9 10 11 12 13 14 15 16 ಅಂದರೆ ಭಾಜ್ಯದ ಅಂಶ 16 ಆಗಿದೆ. ಆ 16ಅನ್ನು ನಾವೀಗ ಭಾಗಲಬ್ಧದಲ್ಲಿ ಹೋಲಿಕೆ ಪಟ್ಟಿಯಿಂದ ಪ್ರತಿನಿಧಿಸ್ತಾ ಇದ್ದೇನೆ. ಆ 16ಅನ್ನು ಪ್ರತಿನಿಧಿಸಲು ನಾನು 10ರ ಒಂದು ಪಟ್ಟಿ ಮತ್ತು 3ರ 2 ಪಟ್ಟಿಗಳನ್ನು ಬಳಸ್ತಾ ಇದ್ದೇನೆ. ಹಾಗೆ ಈ ಭಾಜ್ಯದ ಛೇದ 3 ಆಗಿರೋದ್ರಿಂದ ನಮ್ಮ ಭಾಗಲಬ್ಧದ ಛೇದವು ಕೂಡ 3 ಆಗಿರುತ್ತೆ. ಇದು ನಾವು ತೆಗೆದುಕೊಂಡ 2 ಭಿನ್ನ ರಾಶಿಗಳ ಭಾಗಲಬ್ಧ ಆಗಿದೆ. 3ನೇ 4 ಡಿವೈಡ್ ಬೈ 4ನೇ 1ರ ಭಾಗಲಬ್ಧ 3ನೇ 16 ಆಗಿದೆ. ಈಗ ಇದು ವಿಷಮ ಭಿನ್ನರಾಶಿ ಆಗಿರೋದ್ರಿಂದ ಇದನ್ನೇ ನಾವು ಮಿಶ್ರ ಭಿನ್ನರಾಶಿಯಾಗಿಯೂ ಸಹ ವ್ಯಕ್ತಪಡಿಸಬಹುದು. ಹಾಗೆ ವ್ಯಕ್ತಪಡಿಸುವಾಗ ಈ ಭಿನ್ನರಾಶಿಯ ಛೇದವನ್ನು ತೆಗೆದುಕೊಂಡು ನಾವು ಅಂಶವನ್ನು ಅಳೆಯಬೇಕಾಗುತ್ತೆ. ಛೇದ 3ರಿಂದ ನಾವು ಅಂಶವನ್ನು ಎಷ್ಟು ಬಾರಿ ಅಳೆಯಬಹುದು? 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ ಅಳೆಯಬಹುದು ಮತ್ತು 1 ನಮಗೆ ಶೇಷವಾಗಿ ಉಳಿತಾ ಇದೆ. ಹಾಗಾಗಿ 5 ಬಾರಿ ಅಳೆಯಬಹುದು. ಜೊತೆಗೆ 1 ಶೇಷವಾಗಿ ಉಳಿತಾ ಇದೆ. ಇದು 1 ಉಳಿದಿರೋದನ್ನು ಅಂದರೆ ಇದು 3ರ 1 ಭಾಗ ನಮಗೆ ಉಳಿದಿರೋದು. ಆದ್ದರಿಂದ ನಾವು ಇದನ್ನು 3ನೇ 1 ಅಂತ ಹೇಳ್ತೇವೆ. ಅಂದರೆ ಪೂರ್ತಿಯಾಗಿ ಅಳಿಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದು ಪೂರ್ಣ ಅಂದರೆ 3 ಆಗ್ತಿತ್ತು. 3ರ 1 ಭಾಗ ನಮಗೆ ಉಳಿದಿದೆ. ಆ ಕಾರಣದಿಂದ ಈ 3ನೇ 16ರ ಮಿಶ್ರ ಭಿನ್ನರಾಶಿ ರೂಪ 5 3ನೇ 1 ಆಗಿದೆ. ಇದು ನಾವು ತೆಗೆದುಕೊಂಡಿರುವ 2 ಭಿನ್ನರಾಶಿಗಳ ಭಾಗಲಬ್ಧ ಆಗಿದೆ. ಈಗ ಇವುಗಳ ಉತ್ತರಗಳನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ನಾವು 2 ವಿಧಾನಗಳಿಂದ ನೋಡಿದ್ದೇವೆ. ಇವುಗಳ ಪ್ರತಿನಿಧಿಸುವಿಕೆಯನ್ನು ಹೇಗೆ ಮಾಡಬಹುದು ಮತ್ತು ಚೌಕಳಿ ಹಾಳೆಗಳಲ್ಲಿ ಹೇಗೆ ಇವುಗಳನ್ನು ನಾವು ಪ್ರತಿನಿಧಿಸಬಹುದು ಅಂತ ನಾವೀಗ ನೋಡೋಣ. ಇದರೊಟ್ಟಿಗೆ ಹಾಳೆಯಲ್ಲಿ ಅಮೂರ್ತ ರೂಪದಲ್ಲಿ ಬರೆದು ಹೇಗೆ ಭಾಗಲಬ್ಧ ಕಂಡುಹಿಡಿಯಬಹುದು ಅಂತ ನಾವೀಗ ತಿಳ್ಕೊಳ್ಳೋಣ. ಇದುವರೆಗೆ ನಾವು ಬೋರ್ಡ್ ಮೇಲೆ ಹೋಲಿಕೆ ಪಟ್ಟಿಗಳನ್ನು ಬಳಸಿ ಲೆಕ್ಕವನ್ನು ಮಾಡಿದ್ದೇವೆ. ಅದನ್ನು ಈ ಹಿಂದಿನ ಲೆಕ್ಕಗಳಂತೆಯೇ ಚೌಕಳಿ ಹಾಳೆಗಳನ್ನು ಬಳಸಿ ಮಕ್ಕಳು ಪ್ರತಿನಿಧಿಸುವಂತೆ ಹೇಳಿ. ಹಾಗೆಯೇ ಅವುಗಳ ಅಮೂರ್ತ ರೂಪದ ಲೆಕ್ಕಗಳನ್ನು ಅವರ ನೋಟ್ ಪುಸ್ತಕಗಳಲ್ಲಿ ಬರೆಯಲು ಸಹಕರಿಸಿ. ಹೀಗೆ ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿ ಅನೇಕ ಲೆಕ್ಕಗಳನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಬಹುದು. ಇದರ ಜೊತೆಗೆ ಹೋಲಿಕೆ ಪಟ್ಟಿಗಳ ಅವಲಂಬನೆಯನ್ನು ಬಿಟ್ಟು ಅವರು ಯಾವ ಯಾವ ಹಂತಗಳನ್ನು ಬಳಸಿ ಭಾಗಾಕಾರವನ್ನು ಮಾಡಬೇಕು ಎಂಬುದನ್ನು ಮನದಟ್ಟು ನಾವು ಮಾಡಿಸ್ಬೇಕಾಗತ್ತೆ. ಆ ನಂತರ ಮಕ್ಕಳು ಅಮೂರ್ತ ಹಂತದಲ್ಲಿ ಲೆಕ್ಕಗಳನ್ನು ಬಿಡಿಸಲು ಸಮರ್ಥರಾಗ್ತಾರೆ. ಆ ಕಾರಣದಿಂದ ಮಕ್ಕಳಿಗೆ ಹೆಚ್ಚು ಹೆಚ್ಚು ಲೆಕ್ಕಗಳನ್ನು ಹೀಗೆ ಅಭ್ಯಾಸ ಮಾಡಿಸಿ ಆ ನಂತರ ಅವರ ನೋಟ್ ಪುಸ್ತಕಗಳಲ್ಲಿ ಹೋಲಿಕೆ ಪಟ್ಟಿಗಳನ್ನು ಬಳಸದೆಯೇ ಲೆಕ್ಕಗಳನ್ನು ಮಾಡಲು ಸಹಕರಿಸಿ. ಇದರ ಜೊತೆಗೆ ನಾವು ಈ ಭಿನ್ನರಾಶಿಗಳ ಭಾಗಾಕಾರವನ್ನು ನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಬಳಸುತ್ತೇವೆ ಎನ್ನುವ ಉದಾಹರಣೆಗಳನ್ನು ನೀಡಿ ಆ ಉದಾಹರಣೆಗಳನ್ನು ಹೊಂದಿರುವ ಲೆಕ್ಕಗಳನ್ನು ಮಕ್ಕಳಿಗೆ ನೀಡುವ ಮೂಲಕ ಈ ಭಿನ್ನರಾಶಿಗಳ ಭಾಗಾಕಾರದ ಪರಿಕಲ್ಪನೆಯನ್ನು ಮಕ್ಕಳಿಗೆ ಸ್ಪಷ್ಟಪಡಿಸಬಹುದು. ಇದಲ್ಲದೆ ಮಕ್ಕಳಿಗೆ ಈ ಭಾಗಾಕಾರದ ಪರಿಕಲ್ಪನೆಯನ್ನು ಮೌಲ್ಯಮಾಪನ ಮಾಡಲಿಕ್ಕಾಗಿ ನಾವು ಪಠ್ಯಪುಸ್ತಕದಲ್ಲಿನ ಲೆಕ್ಕಗಳನ್ನು ನೀಡಬಹುದು ಅಥವಾ ಬಿಲ್ಡಿಂಗ್ ಬ್ಲಾಕ್ಸ್ನಲ್ಲಿನ ಚಟುವಟಿಕೆಗಳನ್ನು ಮಾಡಿಸುವ ಮೂಲಕ ಈ ಪರಿಕಲ್ಪನೆಯನ್ನು ಮಕ್ಕಳು ಇನ್ನಷ್ಟು ಅಭ್ಯಾಸ ಮಾಡುವಂತೆ ನಾವು ಪ್ರೋತ್ಸಾಹಿಸಬಹುದು.